ಎಲ್ರಿಗೂ ನಮಸ್ಕಾರ. ಮಾನವ ಬಂಧುತ್ವ ವೇದಿಕೆ ಕರ್ನಾಟಕದ ಬಂಧುತ್ವ ಬೆಳಕು ಉಪನ್ಯಾಸ ಮಾಲಿಕೆ 28ರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಾವು ನಿರಂತರವಾಗಿ ಕಳೆದ ಹಲವಾರು ತಿಂಗಳುಗಳಿಂದ ನಮ್ಮ ಈ ಕಾರ್ಯಕ್ರಮ ನಡೀತಾನೆ ಇದೆ, ಪ್ರತಿ ವಾರ, ಪ್ರತಿ ಶನಿವಾರ. ಈ ಸಲ ಸ್ವಲ್ಪ ಭಿನ್ನವಾದಂತ ವಿಚಾರ, ಸ್ವಲ್ಪ ಸಾಹಿತ್ಯ ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ವಿಷಯವನ್ನ ನಾವು ತಗೊಂಡಿದ್ದೀವಿ. ಸೂಫಿಗಳು, ಪ್ರೇಮ ತತ್ವ ಮತ್ತು ಸಂಗೀತ ತಿಳುವಂತ ಒಂದು ಉಪನ್ಯಾಸ ಇವತ್ತು ಪ್ರೊಫೆಸರ್ ರಹಮತ್ ತರೀಕೆರೆ ಅವರು ಮಾಡ್ಲಿಕ್ಕಿದ್ದಾರೆ. ಬಹುಶಃ ಬಹು ನಿರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ ಅಂತೇಳಿ, ನಮ್ಮಷ್ಟೇ ಕುತೂಹಲದಲ್ಲಿ ನೀವು ಇದ್ದೀರಿ ಅಂತೇಳಿ ನಮಗೆಲ್ರಿಗೂ ಕೂಡ ಗೊತ್ತು. ಅವರು ಕೂಡ ನಮ್ಮ ಜೊತೆ ಈಗಾಗಲೇ ಜಾಯಿನ್ ಆಗಿದ್ದಾರೆ. ಹಾಗೆ ಇವತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಸೂಫಿ ಪರಂಪರೆಯ ಹೇಳುವಂತ ಒಂದಷ್ಟು ಹಾಡುಗಳನ್ನ ಆರಂಭದಲ್ಲಿ ಒಂದು 15-20 ನಿಮಿಷ ಹಾಡುಗಳಿರ್ತವೆ. ಅದಾದ ನಂತರ ರಹಮತ್ ತರೀಕೆರೆ ಅವರು ತಮ್ಮ ಉಪನ್ಯಾಸವನ್ನ ಮಂಡನೆ ಮಾಡ್ತಾರೆ. ನಮ್ಮ ನಾಡಿನ ಹೆಸರಾಂತ ಗಾಯಕರುಗಳಾದಂತ ನಾದ ಮಣಿನಾಲ್ಕೂರ್, ರಾಮಚಂದ್ರ ಹಡಪದ್ದು, ಉರುಗಲವಾಡಿ ರಾಮಯ್ಯ ಅವರು ಇವತ್ತು ಸೂಫಿ ಪರಂಪರೆಯ ಹಾಡುಗಳನ್ನ ಪ್ರಸ್ತುತ ಪಡಿಸಲಿದ್ದಾರೆ. ಅದರಿಂದ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರಹಮತ್ ತರೀಕೆರೆ, ನಾದ ಮಣಿನಾಲ್ಕೂರು, ರಾಮಚಂದ್ರ ಹಡಪದ್ದು, ಉರುಗಲವಾಡಿ ರಾಮಯ್ಯ ಇವರೆಲ್ಲರಿಗೂ ಕೂಡ ಮಾನವ ಬಂಧುತ್ವ ವೇದಿಕೆಯ ಪರವಾಗಿ ಹಾಗೂ ತಮ್ಮ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಬಯಸ್ತೀನಿ. ಮಾನವ ಬಂಧುತ್ವ ವೇದಿಕೆ ನಮಗೆ ನಿಮಗೆ ತಿಳಿದ ಹಾಗೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಇರುವವರೆಲ್ಲರೂ ಕೂಡ ಆ ಚಳವಳಿಯ ಬಗ್ಗೆ ತಿಳಿದಿರುವವರೇ ಆಗಿರೋದ್ರಿಂದ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಒಂದು ವೈಚಾರಿಕವಾದ ಚಳವಳಿ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವವರು ಮಾಜಿ ಸಚಿವರು, ಹಾಲಿ ಶಾಸಕರು ಆಗಿರುವಂತ ಸತೀಶ್ ಜಾರಕಿಹೊಳಿ ಅವರು. ಅವರು ನಮ್ಮ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೀನಿ. ಹಾಗೆ MBV ರಾಜ್ಯ ಸಂಚಾಲಕರು, ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕರಾದ ರವೀಂದ್ರ ನಾಯ್ಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ವಲಯ, ಜಿಲ್ಲಾ, ತಾಲೂಕು ಹಾಗೂ ಗ್ರಾಮಾಂತರ ಪ್ರದೇಶದ ಎಲ್ಲಾ ಸಂಚಾಲಕರುಗಳು ಹಾಗೂ ತಾವು ಕೂಡ ಇದರಲ್ಲಿ ಭಾಗವಹಿಸಿದ್ರಿ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತೀನಿ. ಮಾನವ ಬಂಧುತ್ವ ವೇದಿಕೆ ಬಗ್ಗೆ ಬಹಳಷ್ಟು ಮಾಹಿತಿಗಳು ನಿಮಗೆ ಬೇಕಾದ್ರೆ ವೆಬ್ಸೈಟ್ ಅಲ್ಲಿ, ಇದರಲ್ಲಿ ಎಲ್ಲವೂ ಕೂಡ ಲಭ್ಯವಿದೆ. ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಅದರಲ್ಲಿ ಗಮನಿಸಿ ಆ ಚಳವಳಿಯ ಬಗ್ಗೆ ತಿಳ್ಕೊಳ್ಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವತ್ತಿನ ಈ ನಮ್ಮ ಉಪನ್ಯಾಸ ಮಾಲಿಕೆಯಲ್ಲಿ ನಾಡಿನ ಹಲವು ಚಿಂತಕರು, ಬರಹಗಾರರು, ರಹಮತ್ ತರೀಕೆರೆಯವರ ಅಭಿಮಾನಿಗಳು ಕೂಡ ಹಲವಾರು ಜನ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೀನಿ. ಮತ್ತೆ ಈ ನಮ್ಮ ಉಪನ್ಯಾಸ ಮಾಲಿಕೆ MBV ಫೇಸ್ಬುಕ್ ಲೈವ್ ಅಲ್ಲೂ ಕೂಡ ನೀವು ನೋಡ್ಬೋದು, ಅದರಲ್ಲೂ ಕೂಡ ಜಾಯಿನ್ ಆಗ್ಬೋದು ಅಂತ ನಿಮ್ಗೆಲ್ರಿಗೂ ಕೂಡ ಹೇಳ್ತೀನಿ. ಈಗ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಮಗೆ ಒಂದು ಬೇಸರದ ವಿಚಾರ ಅಂತ ಹೇಳಿದ್ರೆ, ನಿಮ್ಮವರೇ ಆಗಿದ್ದಂತ ಪ್ರೊಫೆಸರ್ GK ಗೋವಿಂದರಾವ್ ನಮ್ಮನ್ನ ಅಗಲಿದ್ದಾರೆ. ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡೋದು ಬಹಳ ಮುಖ್ಯ ಅಂತೇಳಿ ನನಗೆ ಅನಿಸ್ತಾ ಇದೆ. ಹಿರಿಯ ನಟರು, ಚಿಂತಕರು, ವಾಗ್ಮಿಗಳು, ಸಾಹಿತಿಗಳು ಆಗಿದ್ರು. ನೋಡ್ಲಿಕ್ಕೆ ದುರ್ವಾಸ ಮುನಿ ತರ ಇದ್ರೆ ಬಹಳ ಹೃದಯವಂತ ಮನುಷ್ಯರವರು. ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಕೂಡ ಕನ್ನಡದಲ್ಲಿ ವಿಶೇಷವಾಗಿ ಸಾಹಿತ್ಯ, ನಾಟಕ, ಸಿನಿಮಾಗಳಲ್ಲಿ ಅಭಿನಯಿಸಿದವರು, ಸಾಹಿತ್ಯ ಬರೆದವರು ಮತ್ತು ಶೇಕ್ಸ್ಪಿಯರ್ ಬಗ್ಗೆ ಅಥೆಂಟಿಕ್ ಆಗಿ ಆಳವಾಗಿ ಅಧ್ಯಯನ ಮಾಡಿದಂಥವರು GK ಗೋವಿಂದರಾಯರು. ನಾಡಿನ ಹೆಸರಾಂತ ಕಲಾ ತಂಡ, ಸಮುದಾಯ ಸೇರಿದಾಗೆ ಜನಪರ ಚಳವಳಿಯ ಒಂದು ಶಕ್ತಿ ಕೇಂದ್ರವಾಗಿ ಅವರಿದ್ರು. ಅವರನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಚಾರ, JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ವಿಶ್ವಸುಂದರಿ ಸ್ಪರ್ಧೆ ಆಗುತ್ತೆ. ಆವಾಗ ಇವರ ಸ್ನೇಹಿತರೆಲ್ಲ ಸೇರಿ ಅದನ್ನ ಪ್ರತಿಭಟನೆ ಮಾಡ್ತಾರೆ. ಅದು ಯಾಕೆ ಪ್ರತಿಭಟನೆ ಮಾಡೋದು ಗೊತ್ತಿಲ್ಲ. ಅದೇನೋ ಸೌಂದರ್ಯ ಸ್ಪರ್ಧೆಯ ಬೇಕೋ ಬೇಡೋ ಅದನ್ನ ಎಲ್ಲರನ್ನು ಬಂಧಿಸಿ ಜೈಲಲ್ಲಿ ಹಾಕಿದಾಗ ಸ್ಟೇಷನ್ ಅಲ್ಲಿ ಇಟ್ಟಿರ್ತಾರೆ. ನಮ್ಮನ್ನು ಇಮಿಡಿಯೇಟ್ ಜೈಲಿಗೆ ಹಾಕ್ಬೇಕು ಅಂತ ಹೇಳಿ ತುಂಡವಾಗಿ ಮಾತಾಡಿ ಪೊಲೀಸ್ನ ಗದರಿಸಿದವರು. ಹಂಗೆ ಅಂತ ಹೇಳಿದ್ರೆ ನೇರವಾಗಿ ನಿಷ್ಠುರವಾಗಿ ಜನಪರ ಆದವರಲ್ಲ. ಇಂಥವರು ನಮ್ಮನ್ನು ಅಗಲಿದ್ದಾರೆ. ಬಹಳ ದೊಡ್ಡ ನಷ್ಟ ಜನಪರವಾದ ಚಳವಳಿಗೆ. ಅವರಿಗೆ ಮಾನವ ಬಂಧುತ್ವ ವೇದಿಕೆ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾವು ಒಂದು ಶ್ರದ್ಧಾಂಜಲಿಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋಣ ಅಂತೇಳಿ ಕೂಡ ನಾನು ಹೇಳ್ತೀನಿ. ಈಗ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಭಾಗವಾಗಿ ಹಾಡುಗಳು ಇರ್ತವೆ. ನಮ್ಮೊಂದಿಗೆ ಈಗಾಗಲೇ ನಾನು ಹೇಳಿದಾಗೆ
ನಾಲ್ಕೂರು, ರಾಮಚಂದ್ರ ಹಡಪದ್ದು, ಕುರುಗಲ್ವಾಡಿ ರಾಮಯ್ಯ, ಹೀಗೆ 3 ಜನ ಹಾಡುಗಾರರು ನಮ್ಮ ಜೊತೆ ಇದ್ದಾರೆ. ಅವರು ಹಾಡುಗಳನ್ನ ಪ್ರಸ್ತುತಪಡಿಸಲಿದ್ದಾರೆ. ಅದರಲ್ಲಿ ಮೊದಲಿಗೆ ನಾದ ಮಣಿನಾಲ್ಕೂರ್ ಅವರು 2 ಹಾಡುಗಳನ್ನ ಹಾಡ್ತಾರೆ. ಅವರ ಪರಿಚಯನು ನಿಮಗೆ ಬೇಕಾಗಿಲ್ಲ ಅಂತ ನಾನು ಭಾವಿಸ್ತೀನಿ. ಈ ಸೂಫಿ ಏನು ಚಿಂತನೆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಸ್ವತಃ ಅವರೊಬ್ರು ಸೂಫಿ ತರನೇ ಇದ್ದಾರೆ. ಒಬ್ಬ ಸಂತ ಕತ್ತಲಲ್ಲಿ ಸೂಫಿ ಮತ್ತು ಈ ಪ್ರಯಾಣಗಳ ಆರಂಭದಲ್ಲೇ ನನಗೆ ಈ ದಾರಿಗೆ ಹುಚ್ಚು ಹಿಡಿಸಿದ್ದು ಕಬೀರ. ಹಾಗಾಗಿ ಕಬೀರ ದಾಸರ ಒಂದು ಹಾಡು, ಈ ಹಾಡು ಕಬೀರ ದಾಸರ ಒಂದು ದೋಹೆಯನ್ನು ಕನ್ನಡದಲ್ಲಿ ಒಂದು ನಾಟಕದಲ್ಲಿ ಬಳಸ್ಕೊಂಡಂತ ಹಾಡಿದು. ಸಂತೆಯಲ್ಲಿ ನಿಂತಿದ್ದಾನೆ ಕಬೀರ ಅನ್ನುವಂತ ನಾಟಕದಲ್ಲಿ ಬಳಸ್ಕೊಂಡಂತ ಹಾಡಿದು. ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ, ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ, ಹೊತ್ತಿಗೆಯ ನೋದಿ ಸತ್ತಿದುದು ಜಗವೆಲ್ಲ, ಪುಸ್ತಕವನೋ ಸತ್ತಿಹುದು ಜಗವೆಲ್ಲ, ಆದರೂ ಆಗಲಿಲ್ಲ ಯಾರು ಪಂಡಿತ, ಆದರೂ ಆಗಲಿಲ್ಲ ಯಾರು ಪಂಡಿತ, ಕಲ್ಲ ಪೂಜಿಸಿ ಹರಿ ದೊರೆವಡೆ, ನಾ ಪೂಜಿಪೆ ಗಿರಿಯ, ಕಲ್ಲ ಪೂಜಿಸಿ ಹರ ದುರಿವುಡಿ, ಪೂಜಿಪೆ ಗಿರಿಯ, ಮಿಗಿಲು ಅದಕ್ಕಿಂತ ಬೀಸೋ ಕಲ್ಲು, ಮಿಗಿಲು ಅದಕ್ಕಿಂತ ಬೀಸೋ ಕಲ್ಲು, ಬೀಸಿ ತಿಂಬೋದು ಜಗವಯ್ಯ, ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ. ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ, ಎಲ್ಲೆಲ್ಲಿ ಹುಡುಕುವೆ ನನ್ನ, ಎಲ್ಲೆಲ್ಲಿ ಹುಡುಕುವೆ ನನ್ನ ಅವ್ವ, ಎಲ್ಲೆಲ್ಲಿ ಹುಡುಕುವೆ ನನ್ನ, ಕಾಬಾದಲ್ಲಿಲ್ಲ ಕೈಲಾಸದಲ್ಲಿಲ್ಲ, ಮೆಕ್ಕಾದಲ್ಲಿಲ್ಲ ಯೋಧಿಯಲ್ಲಿಲ್ಲ, ಅಲ್ಲ ನಾನಲ್ಲವಲ್ಲ ಮಹದೇವ ನಾನಲ್ಲವಲ್ಲ, ಅಲ್ಲ ನಾನಲ್ಲ ಮಹದೇವ ನಾನಲ್ಲ, ಅಲ್ಲ ಮಹದೇವ ನಾನಲ್ಲವಲ್ಲ, ಅಲ್ಲ ಮಹದೇವ ನಾನಲ್ಲವಲ್ಲ, ಎಲ್ಲೆಲ್ಲಿ ಹುಡುಕುವೆ ನನ್ನ, ಎಲ್ಲೆಲ್ಲಿ ಹುಡುಕುವೆ ನನ್ನ, ಸಿಗಲಾರೆ ನಾನು ಕರ್ಮದೊಳಗೆಲ್ಲೂ ಯೋಗ ವೈರಾಗ್ಯದ ಮರ್ಮದಲ್ಲೂ, ಸಿಗಲಾರೆ ನಾನು ಕರ್ಮದೊಳಗೆಲ್ಲೂ ಯೋಗ ವೈರಾಗ್ಯದ ಮರ್ಮದಲ್ಲೂ, ನಿನ್ನೊಳಗೆ ನೀ ಹುಡುಕು ನನ್ನ,
ನಿನ್ನೊಳಗೆ ನೀ ಹುಡುಕು ನನ್ನ, ಇರುವೆನು ನಾನಲ್ಲೇ ಅಣುವಣುವಿನಲ್ಲೂ, ಇರುವೇನು ನಾನಲ್ಲೇ ಕಣಕಣಗಳಲ್ಲೂ, ಇರುವೆನು ನಾನಲ್ಲೇ ಅಣುವಣುವಿನಲ್ಲೂ, ಇರುವೇನು ನಾನಲ್ಲೇ ಕಣಕಣಗಳಲ್ಲೂ. ಕೇಳು ಕಬೀರ ಹೇಳುತ್ತಾನೆ, ಕೇಳು ಕಬೀರ ಹೇಳುತ್ತಾನೆ, ಎಲ್ಲರ ಮನದಲ್ಲೂ ಅವನಿರುತ್ತಾನೆ, ಎಲ್ಲರ ಎದೆಯಲ್ಲೂ ಅವಳಿರುತ್ತಾಳೆ, ಎಲ್ಲರ ಮನದಲ್ಲೂ ಅವನಿರುತ್ತಾನೆ, ಎಲ್ಲರ ಎದೆಯಲ್ಲೂ ಅವಳಿರುತ್ತಾಳೆ. ಎಲ್ಲೆಲ್ಲಿ ಹುಡುಕುವೆ ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ, ಇರುವೆನೋ ನಾನಲ್ಲೇ ಅಣುವಣುವಿನಲ್ಲೂ, ಇರುವೇನು ನಾನಲ್ಲೇ ಕಣಕಣಗಳಲ್ಲೂ. ಎಲ್ಲೆಲ್ಲಿ ಹುಡುಕುವೆ ಫೋನ್ ಮಾಡ. ಎಲ್ಲೆಲ್ಲಿ ಹುಡುಕುವೆ ನನ್ನ, ಎಲ್ಲೆಲ್ಲಿ ಹುಡುಕುವೆ ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ. ಧನ್ಯವಾದಗಳು ನಾದ ಅವರೇ. ಮುಂದೆ ನಾನು ಹಾಡ್ತಿರೋ ಹಾಡು ಮೂಲತಃ ಒಬ್ಬ ಸೂಫಿಯ ಮತ್ತು ದಾರ್ಶನಿಕ ಪರಂಪರೆಯ ಬುಲ್ಲೇಶ ಅವರ ಬೇರೆ ಬೇರೆ ಹಾಡುಗಳ ಹಿನ್ನೆಲೆಯಿಂದ ಹುಟ್ಕೊಂಡ ಕನ್ನಡ ಹಾಡು. 17ನೇ ಶತಮಾನದ ಒಬ್ಬ ಪಂಜಾಬಿ ದಾರ್ಶನಿಕ ಸೂಫಿ ಸೈಯದ್ ಅಬ್ದುಲ್ ಶಾ ಖಾವ್ರಿ ಅನ್ನೋ ಹೆಸರನ್ನ ಇವರು ಬುಲ್ಲೇಶ ಅಂತಲೇ ಕುಣಿತಾ ಕುಣಿತಾ ಒಂದು ಪ್ರೇಮ ತತ್ವವನ್ನು, ದೇವತತ್ವ ಜನರ ಜೊತೆ ಹಂಚಿಕೊಂಡು ಓಡಾಡಿದಂತ ಒಬ್ಬ ಅದ್ಭುತ ಮನುಷ್ಯ. ಅವರ ಹಾಡುಗಳ ಹಿನ್ನೆಲೆಯಿಂದ ಹುಟ್ಟಿದ ಹಾಡಿದು. ಈ ಹಾಡು ಕನ್ನಡದಲ್ಲಿ ನಾನು ಹಾಡ್ತಿರೋ ಹಾಡಿನ ಮೂಲ ಇರೋದು ಜನಾರ್ದನ ಕೆಸರಗದ್ದೆ ಅವರು ಕನ್ನಡದಲ್ಲಿ ಮಾಡಿರೋ. ದೇಶ ಸುತ್ತಿದೆ ಕೋಶ ಓದಿದೆ, ಲೋಕದ ಸಂಗತಿಗಳ ತಿಳಿದೆ, ನಿನ್ನನೆ ನೀನು ಅರಿಯದೆ ಹೋದೆ, ಜ್ಞಾನಿಯಾದೆ ಹೇಗೆ, ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜನಾಗುವೆ ಹೇಗೆ, ಮನುಜನಾಗುವೆ ಹೇಗೆ, ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜನಾಗುವೆ ಹೇಗೆ, ಮನುಜಳಾಗುವೆ ಹೇಗೆ. ದೇಶ ಸುತ್ತಿದೆ ಕೋಶ ಓದಿದೆ, ಲೋಕದ ಸಂಗತಿಗಳ ತಿಳಿದೆ, ದೇಶ ಸುತ್ತಿದೆ ಕೋಶ ಓದಿದೆ, ಲೋಕದ ಸಂಗತಿಗಳ ತಿಳಿದೆ, ನಿನ್ನನೆ ನೀನು ಅರಿಯದೆ ಹೋದೆ, ಜ್ಞಾನಿಯಾದೆ ಹೇಗೆ, ನಿನ್ನನೆ ನೀನು ಅರಿಯದೆ ಹೋದೆ, ಜ್ಞಾನಿಯಾದೆ ಹೇಗೆ, ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜರಾಗುವಿರಿ ಹೇಗೆ, ಮನುಜರಾಗುವಿರಿ ಹೇಗೆ, ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜರಾಗುವಿರಿ ಹೇಗೆ, ಮನುಜರಾಗುವಿರಿ ಹೇಗೆ. ಮಂದಿರ ಮಸೀದಿ ಚರ್ಚಿಗೆ ಹೋದೆ, ಮಂದಿರ ಮಸೀದಿ ಚರ್ಚಿಗೆ ಹೋದೆ, ದೇವರ ಹುಡುಕುತ್ತ ನೀ ಅಲೆದೆ, ಮಂದಿರ ಮಸೀದಿ ಚರ್ಚಿಗೆ ಹೋದೆ, ದೇವರ ಹುಡುಕುತ್ತ ನೀ ಅಲೆದೆ, ನಿನ್ನ ಹೃದಯ ದೇಗುಲದ ಕದವ ತಟ್ಟಲಿಲ್ಲ ದೇವರ ಕಾಣುವೆ ಹೇಗೆ, ನಿನ್ನ ಹೃದಯ ದೇಗುಲದ ಕದವ ತಟ್ಟಲಿಲ್ಲ ದೇವರ ಕಾಣುವೆ ಹೇಗೆ,
ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜರಾಗುವೆ ಹೇಗೆ, ಮನುಜನಾಗುವೆ ಹೇಗೆ, ಮನುಜಳಾಗುವೆ ಹೇಗೆ, ಮನುಜನಾಗುವೆ ಹೇಗೆ. ಮಾತೆಗೆ ಜೈ ಜೈ, ದೇಶಕ್ಕೆ ಜೈ ಜೈ, ಧರ್ಮಕ್ಕೆ ಜೈ 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 ಅಂದೆ, ಮಾತೆಗೆ ಜೈ ಜೈ, ದೇಶಕ್ಕೆ ಜೈ ಜೈ, ಧರ್ಮಕ್ಕೆ ಜೈ 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 ಅಂದೆ, ಮಾತೆಗೆ ಜೈ ಜೈ, ದೇಶಕ್ಕೆ ಜೈ ಜೈ, ಧರ್ಮಕ್ಕೆ ಜೈ 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 ಅಂದೆ. ನಿನ್ನ ನೆರೆಹೊರೆಯನ್ನೇ ಪ್ರೀತಿಸಲಿಲ್ಲ ಕಣ್ಣಿತ್ತು ಕುರುಡನಾದೆ, ನಿನ್ನ ನೆರೆಹೊರೆಯನ್ನೇ ಪ್ರೀತಿಸಲಿಲ್ಲ ಕಣ್ಣಿತ್ತು ಕುರುಡಳಾದೆ. ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜರಾಗುವಿರಿ ಹೇಗೆ, ಮನುಜರಾಗುವಿರಿ ಹೇಗೆ. ದೇಶ ಸುತ್ತಿದೆ, ಕೋಶ ಓದಿದೆ, ಲೋಕದ ಸಂಗತಿಗಳ ತಿಳಿದೆ, ನಿನ್ನನೆ ನೀನು ಅರಿಯದೆ ಹೋದೆ ಜ್ಞಾನಿಯಾದೆ ಹೇಗೆ, ನಿನ್ನನೆ ನೀನು ಅರಿಯದೆ ಹೋದೆ ಜ್ಞಾನಿಯಾದೆ ಹೇಗೆ. ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜನಾಗುವೆ ಹೇಗೆ, ಮನುಜಳಾಗುವೆ ಹೇಗೆ. ಪ್ರೇಮವೆಂಬ ಎರಡಕ್ಷರ ಅರಿಯದೆ ಮನುಜನಾಗುವೆ ಹೇಗೆ, ಮನುಜಳಾಗುವೆ ಹೇಗೆ, ಮನುಜರಾಗುವಿರಿ ಹೇಗೆ, ಮನುಜರಾಗುವಿರಿ ಹೇಗೆ. ಥ್ಯಾಂಕ್ ಯು ಎಲ್ರಿಗೂ. ಒಂದು ಸೂಫಿ ಹಾಡು ಹಾಡ್ತೀನಿ ನಾನು. मेरे मौला करम हो करम, मेरे मौला करम हो करम, मेरे मौला करम हो करम, मेरे मौला करम हो करम। तुमसे फरियाद करते हैं हम, तुमसे फरियाद करते हैं हम, मेरे मौला करम हो करम, मेरे मौला करम हो करम, मेरे मौला करम हो करम। ये ज़मीं और ये आसमां तेरे कब्जे में है दो जहां, ये ज़मीं और ये आसमां तेरे कब्जे में है दो जहां, सब पे तू ही तो है मेहरबान, हम तेरे दर से जाए कहाँ, तू ही सुनता है सबका सदा, तू ही सुनता है सबका सदा, तू ही रखता है सबका करम, मेरे मौला करम हो 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 करम। बेकसों को सहारा मिले, डूबतों को किनारा मिले, बेकसों को सहारा मिले, डूबतों को किनारा मिले,
सर से तूफान कल में कले, जो तेरा एक इशारा मिले, तू करे जो मेहरबानियां, तू करे जो मेहरबानियां, दूर हो जाए हर एक गम, मेरे मौला करम हो करम, मेरे मौला करम हो करम। तुमसे फरियाद करते हैं हम, तुमसे फरियाद करते हैं हम, मेरे मौला करम हो करम, मेरे मौला करम हो करम, मेरे मौला करम हो करम। मौला मौला मेरे मौला, मौला मेरे मौला, मौला मौला, मौला मौला मेरे मौला, मौला मेरे मौला, मौला मौला, या मौला 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 मौला, या मौला, या मौला 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 मौला। ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಹಡಪದವರೇ. ಈ ಹಡಪದವರು ಇನ್ನೂ ಒಂದು ಹಾಡು ಪ್ರಸ್ತುತಪಡಿಸ್ತಾರೆ. ನಮಗೆ ರಾಮಚಂದ್ರ ಹಡಪದ್ದು ತುಂಬಾ ಆತ್ಮೀಯರು. ನಿಮ್ಮೆಲ್ರಿಗೂ ಕೂಡ ಅವರ ಪರಿಚಯ, ಯಾರು ವಿಶೇಷವಾಗಿ ಅವ್ರನ್ನ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ತಳ ಸಮುದಾಯದ ಸ್ವಾಭಿಮಾನದ ಅಪ್ರತಿಮ ಪ್ರತಿಭೆಗೆ ಸಾಕ್ಷಿ ರಾಮಚಂದ್ರ ಹಡಪದವರು. ನಾಡಿನ ರಂಗ ಸಂಗೀತದಲ್ಲಿ ಅವರದ್ದು ಹೆಸರು ಬಹಳ ದೊಡ್ಡ ಹೆಸರು. ಸಂಗೀತ, ಸುಗಮ ಸಂಗೀತ, ಸಿನಿಮಾ ಸಂಗೀತದಲ್ಲೂ ಕೂಡ ಅವರು ಖ್ಯಾತರು. ತಮ್ಮದೇ ಆದಂತ ಒಂದು ಸಂಗೀತ ತಂಡವನ್ನು ಕೂಡ ಕಟ್ಟಿಕೊಂಡು ಹೆಸರುವಾಸಿಯಾಗಿದ್ದಾರೆ. ಸಾವಿರಾರು ರಂಗ ಪ್ರದರ್ಶನಕ್ಕೆ ಸಂಗೀತ, ಹಾಡು ಬರೆದಂತವ್ರು ಅವರು. ಅದಕ್ಕಾಗಿನೇ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ. 1979ರಲ್ಲಿ ಹುಟ್ಟಿದ ಹಡಪದ್ ನಮ್ಮ ಗುಲ್ಬರ್ಗ ಜಿಲ್ಲೆಯ ಒಂದು ದೊಡ್ಡ ಅದ್ಭುತ ಪ್ರತಿಭೆ. ಸಂತೆಯಲ್ಲಿ ನಿಂತ ಕಬೀರ ಅಂತ ಹೇಳುವ ಚಿತ್ರದ ಇವರ ಇದು ಗಾಯನಕ್ಕೆ ಅದೊಂದು ಬಹಳ ಅದ್ಭುತವಾದಂತ ಒಂದು ಹಾಡು. ಈಗ ರಂಗಾಯಣ ಮೈಸೂರಲ್ಲಿ ಅವರು ಕಾರ್ಯನಿರತರಾಗಿದ್ದಾರೆ. ಮುಂದೆ ಮಾನವ ಬಂಧುತ್ವ ವೇದಿಕೆಯ ನಮ್ಮ ಈ ಪ್ರಯಾಣದಲ್ಲಿ ನಾನು ಇರ್ತೀನಿ ಅಂತ ಹೇಳುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆತ್ಮೀಯವಾದಂತ ಸ್ವಾಗತ. ಇವತ್ತು ನಾವು ಬಹು ನಿರೀಕ್ಷಿತವಾದಂತ ಒಂದು ಸೂಫಿಗಳು, ಪ್ರೇಮ ತತ್ವ ಮತ್ತು ಸಂಗೀತ, ಪ್ರೊಫೆಸರ್ ರಹಮತ್ ತರೀಕೆರೆ ಅವರು ನಮ್ಮ ನಡುವೆ ಇದ್ದಾರೆ. ಅವರು ಇವಾಗ ಆ ವಿಚಾರದ ಬಗ್ಗೆ ಉಪನ್ಯಾಸ ಮಾಡ್ಲಿಕ್ಕಿದ್ದಾರೆ. ಅವರ ವಿಶೇಷ ಪರಿಚಯ ಅಗತ್ಯ ಇಲ್ಲ. ನಿವೃತ್ತ ಪ್ರಾಧ್ಯಾಪಕರು, ಚಿಂತಕರು, ಸಂಶೋಧಕರು ಮತ್ತು ಬರಹಗಾರರು. ಅವರು ಈ ವಿಚಾರವನ್ನ ಮಾತಾಡೋ ಮೊದಲು ನಾನು ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಮಾಮೂಲಿ ಪ್ರೊಫೆಸರ್ಗಳು ನಿವೃತ್ತಿ ಆದ್ರೆ ಕೇಳ್ತಾ ಇದೆಯಲ್ಲ? ಹಾ, ಪ್ರೊಫೆಸರ್ಗಳು ನಿವೃತ್ತಿ ಆದ್ರೆ ಫೇಸ್ಬುಕ್ ಅಲ್ಲ ಅಥವಾ ಅವರ ಪರ್ಸನಲ್ ಅಕೌಂಟ್ ಅಲ್ಲಿ ಒಂದು ಲೈನ್ ಬರ್ದಾಕ್ಬಿಡ್ತಾರೆ ಮಾಮೂಲಿ. ಏನು ಅಂತ ಹೇಳಿದ್ರೆ, ನಾನು ನಿವೃತ್ತಿ ಆದೆ, ಹೋಗ್ತಾ ಇದ್ದೀನಿ, ನನ್ನ ಕೆಲಸದಲ್ಲಿ ಸಹಕರಿಸಿದ ಎಲ್ರಿಗೂ ಕೂಡ ಧನ್ಯವಾದ ಅಂತ. ಆದ್ರೆ ವಿಶೇಷ ಅಂತ ಹೇಳಿದ್ರೆ, ನಮ್ಮ ರಹಮತ್ ತರೀಕೆರೆ ಅವರು ಆ ಹಂಪೆ ಯೂನಿವರ್ಸಿಟಿ ಕ್ಯಾಂಪಸ್ ಬಿಟ್ಟು ಈಚೆ ಬರುವಾಗ ಆ ಫೋಟೋಗಳನ್ನೆಲ್ಲ ನಾವು ಗಮನಿಸಿದ್ವಿ. ಅವ್ರ ಹಿಂದೆ ಹುಡುಗರು ಬರ್ತಾ ಇರುವಂತದ್ದು, ಈ ಕಿಂದರಿ ಜೋಗಿ ಹಿಂದೆ ಜನ ಹೋದಂಗೆ. ಮತ್ತೆ ಅವರು ನಿವೃತ್ತಿ ಆದ ಮಾರನೇ ದಿನದಿಂದ ಎಲ್ಲಿ ನೋಡಿದ್ರು ಅವರ ಬರಹದ ಬಗ್ಗೆ, ಅವರ ಇದರ ಬಗ್ಗೆ, ಸಂಶೋಧನೆ ಬಗ್ಗೆ ಬಹಳ ನಿರಂತರವಾದ ಚರ್ಚೆ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ಇತ್ತೀಚೆಗೆ ಒಂದು ವೆಬಿನಾರ್ ನಲ್ಲಿ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಅದ್ಭುತವಾಗಿ ಅವರ ವ್ಯಕ್ತಿ ಚಿತ್ರವನ್ನ, ಅವರ ಸಾಧನೆಯನ್ನ ಕಟ್ಟಿಕೊಟ್ಟಿದ್ದನ್ನು ಕೂಡ ನೀವು ಎಲ್ಲ ಗಮನಿಸಿದ್ದೀವಿ. ಅದರಿಂದ ಅವರ ಬಗ್ಗೆ ವಿಶೇಷವಾದಂತ ಒಂದು, ಹೆಚ್ಚು ಕಡಿಮೆ ನಾನು ಹುಟ್ಟಿದ ವರ್ಷ 1959ರಲ್ಲಿ ಅವರು ಹುಟ್ಟಿದವರು. MA, MPhil, PhD ಪದವಿ ಪಡೆದು ಹಂಪಿ ವಿವಿಯಲ್ಲಿ ಇದಾದಂತವರು.
ಇವರ ಹಲವಾರು ಸಂಶೋಧನೆಗಳು, ಅದರಲ್ಲೂ ವಿಶೇಷವಾಗಿ ಜನಪದ ಸೂಫಿ ಪರಂಪರೆಯ ಕುರಿತು ತಮ್ಮದೇ ಆದಂತ ಒಂದು ಮಾರ್ಗ, ಅಂದ್ರೆ ಪರ್ಯಾಯ ಮಾರ್ಗವನ್ನು, ಕನ್ನಡಕ್ಕೆ ಒಂದು ಸ್ಪಷ್ಟವಾದ ಅವರದೇ ಆದಂತಹ ರಹಮತ್ ತರೀಕೆರೆಯ ಒಂದು ಮಾರ್ಗವನ್ನ ಹಾಕಿಕೊಟ್ಟಂತವರು ಅವರು. 10 ಕೃತಿ, 100 ಬರಹ, ಸಾವಿರಾರು ಉಪನ್ಯಾಸಗಳನ್ನ ಕೊಟ್ಟು ಜನಮಾನಸದಲ್ಲಿ ಇರುವಂತವರು. ಇವರ ಕತ್ತಿಯಂಚಿನ ದಾರಿ ಅಂತ ಹೇಳುವಂತ ಅವರ ಕೃತಿಗೆ, ಅದಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬಂದಿರುವಂತದ್ದು. ಸೂಫಿಗಳು, ಪ್ರೇಮ ತತ್ವ ಮತ್ತು ಸಂಗೀತ, ಈ ವಿಷಯದ ಬಗ್ಗೆ ಈ ಹೆಸರನ್ನ ಅವರೇ ಸೂಚನೆ ಮಾಡಿದ್ರು. ಇದು ಬಹಳ ಇದು ಅಂತ ಅಂದ್ರೆ ಆ ಕ್ಷೇತ್ರದ ಬಗ್ಗೆ ತುಂಬಾ ಅಧ್ಯಯನ ಮಾಡಿರುವಂತವರು ಪ್ರೊಫೆಸರ್ ರಹಮತ್ ತರೀಕೆರೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ದಯವಿಟ್ಟು ಅವರು ತಮ್ಮ ಉಪನ್ಯಾಸವನ್ನ ಮಾಡ್ಬೇಕು ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಡ್ತೀನಿ. ಮತ್ತೆ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಜೊತೆ ನಮ್ಮ ಆತ್ಮೀಯರು, ಹಲವಾರು ಚಿಂತಕರು ಜಾಯಿನ್ ಆಗಿದ್ದಾರೆ. ಪ್ರೊಫೆಸರ್ ಬಿಳಿಮಲೆ ಅವರು, ಕಲಾವಿದರಾದ ವಿಶ್ವವಿನ್ಯಾಸು, ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ, ಹಿರಿಯ ಪತ್ರಕರ್ತರ ಆರಾಧ್ಯ, ಲಕ್ಷ್ಮಣ ಮೂಲಗಿ ಮುದೋಳ, ಡಾಕ್ಟರ್ ಕುಮಾರಸ್ವಾಮಿ ಬಿಟ್ಟಿಹಳ್ಳಿ, ಡಾಕ್ಟರ್ ಪ್ರದೀಪ್ ಮಾಲ್ಗುಡಿ, ಡಾಕ್ಟರ್ ದಿವ್ಯಾ, ಡಾಕ್ಟರ್ ರುದ್ರೇಶ್, ಸುಮಂಗಲ ಮುಮ್ಮಿಗಟ್ಟಿ, ಶ್ವೇತಾ ತುಪ್ಪದ ಮನೆ, ಹೀಗೆ ತುಂಬಾ ಜನ ಇದ್ದಾರೆ. ಅವರು ಮತ್ತೆ ನೀವು ಎಲ್ಲರೂ ಕೂಡ ಭಾಗವಹಿಸಿರಿ. ದಯವಿಟ್ಟು ಪ್ರೊಫೆಸರ್ ಸಾಹೇಬ್ರು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತಾರೆ. ಎಲ್ರಿಗೂ ನಮಸ್ಕಾರ. ಮಾನವ ಬಂಧುತ್ವ ವೇದಿಕೆಯವ್ರಿಗೆ, ಈಗ ಹಾಡುಗಳನ್ನು ಹಾಡಿದ ನಾದ ಮತ್ತು ಹಡಪದವ್ರಿಗೆ ವಿಶೇಷವಾಗಿ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಡಪದವರ ಹಾಡುಗಳು, ನಾದ ಅವರ ಹಾಡುಗಳು ಕೇಳ್ತಾ ಇದ್ರೆ ನಾನು ಉಪನ್ಯಾಸ ಮಾಡೋದು ಬಿಟ್ಟು ಅವ್ರ ಹಾಡುಗಳನ್ನೇ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಹಡಪದವ್ರನ್ನ ನಾನು ಮೊದಲನೇ ಸಲ ಕೇಳ್ತಿದ್ದೇನೆ. ಬಹಳ ಚೆನ್ನಾಗಿ, ತುಂಬಾ ಮನಸ್ಸನ್ನು ಮುಟ್ಟುವ ಹಾಗೆ ಹಾಡಿದ್ರು. ಸ್ನೇಹಿತರೆ, ಸಂಕ್ಷಿಪ್ತವಾಗಿ ಸೂಫಿಗಳು, ಅವರ ಪ್ರೇಮ ತತ್ವ ಮತ್ತು ಸಂಗೀತಕ್ಕಿರುವ ಸಂಬಂಧದ ಕುರಿತು ಕೆಲವು ಮಾತುಗಳನ್ನ ಆಡ್ತೇನೆ. ನಾನು ಉಪನ್ಯಾಸವನ್ನು ಒಬ್ಬ ಪಂಜಾಬಿ ಸೂಫಿ ಕವಿಯ ಒಂದು ಹೇಳಿಕೆಯಿಂದ ಶುರು ಮಾಡ್ತೇನೆ. ಆತ ಸುಲ್ತಾನ್ ಬಹು ಅಂತ, 17ನೇ ಶತಮಾನದವರು. ಆ ಪದ್ಯದ ಹೆಸರು ಪ್ರೇಮ ರೋಗ. ಅದು ನಿರಹಂ ಅಂತ ಇತ್ತೀಚೆಗೆ ಸೂಫಿ ಹಾಡುಗಳ ಒಂದು ಸಂಕಲನ ಪ್ರಕಟ ಆಗಿದೆ. ಪೀರ್ ಭಾಷಾ ಮತ್ತು ಅನುಪಮ ಅದನ್ನ ಸಂಪಾದನೆ ಮಾಡಿದ್ದಾರೆ, ಬೇರೆ ಬೇರೆಯವರು ಅನುವಾದ ಮಾಡಿದ್ದಾರೆ. ಅದರಿಂದ ಒಂದು ಪದ್ಯ ಇದು. ಹಿಂದೂಗಳು ಮುಸಲ್ಮಾನರು ಅಂತೆಲ್ಲ ಇಲ್ಲ, ಹಿಂದೂಗಳು ಮುಸಲ್ಮಾನರು ಅಂತೆಲ್ಲ ಇಲ್ಲ. ಬಹುಮಂದಿರ ಮಸೀದಿಗಳಲ್ಲಿ ಪ್ರಾರ್ಥಿಸುವುದಿಲ್ಲ ಅವರು, ಮಂದಿರ ಮಸೀದಿಗಳಲ್ಲಿ ಪ್ರಾರ್ಥಿಸುವುದಿಲ್ಲ ಅವರು. ಆದರೂ ದೈವ ಜ್ಯೋತಿಯ ಪಡೆದು ಸೌಂದರ್ಯದ ದರ್ಶನದಲ್ಲಿ ಮುಳುಗಿರುವವರು. ಆ ಹುಚ್ಚರು ನಿಜಕ್ಕೂ ಸ್ವಸ್ಥ ಬುದ್ಧಿಯ ವಿವೇಕಿಗಳು. ಬಹುಶಃ ಸೂಫಿ ಸಾಧಕರ ಒಂದು ವ್ಯಾಖ್ಯಾನ ಇದು. ಸೌಂದರ್ಯ ದರ್ಶನದಲ್ಲಿ ಮುಳುಗಿರುವವರು, ದೈವ ಜ್ಯೋತಿಯ ಪಡೆದು ಆ ಹುಚ್ಚರು ನಿಜಕ್ಕೂ ಸ್ವಸ್ಥ ಬುದ್ಧಿಯ ವಿವೇಕಿಗಳು. ದೇವರ ರಾಜ್ಯದಲ್ಲಿ ಕಳೆದು ಹೋದವು. ಪ್ರೇಮ ರೋಗದಿಂದ ಯಾರನ್ನು ಹರಸಲಾಗಿದೆಯೋ, ಪ್ರೇಮ ಅನ್ನೋದೊಂದು ರೋಗ, ಆದ್ರೆ ಅದು ಬಹಳ ಒಳ್ಳೆ ರೋಗ. ಅಂತಹವರಿಗಾಗಿ ನನ್ನ ಬದುಕನ್ನೇ ತೆರೆದೆನು. ಬಹಳ ಸೂಫಿಗಳನ್ನು ಅಥವಾ ಅನುಭಾವಿಗಳನ್ನು, ಎಲ್ಲ ಬಗೆಯ ಅನುಭಾವಿಗಳನ್ನು ಬಹಳ ಸಂಕ್ಷಿಪ್ತವಾಗಿ ಈ ಹಾಡು ಹಿಡ್ಕೊಡ್ತಾ ಇದೆ. ಒಂದು ಸಾಂಪ್ರದಾಯಿಕ ಧಾರ್ಮಿಕವಾದ ಚೌಕಟ್ಟುಗಳಲ್ಲಿ ಅವರು ಇರೋದಿಲ್ಲ. ಮೊದಲನೇದು, ಸ್ವಲ್ಪ ಹುಚ್ಚುತನ ಇರ್ತದೆ. ಸ್ವಲ್ಪ ಸಮಾಜದ ಮೇನ್ ಸ್ಟ್ರೀಮ್ ನಲ್ಲಿ ಲೌಕಿಕವಾಗಿ ಯಾರು ಬದುಕ್ತಾರೆ ಅವ್ರಿಗಿಂತ ಸ್ವಲ್ಪ ಭಿನ್ನವಾಗಿರ್ತಾರೆ. ಆದ್ರೆ ಹುಚ್ಚರು ಅಂತ ಅನಿಸ್ಕೊಂಡ್ರು ಅವ್ರಿಗೆ ತುಂಬಾ ಸ್ವಸ್ಥ ಬುದ್ಧಿಯ ವಿವೇಕ ಇರ್ತದೆ. ಅವ್ರಿಗೆ ಪ್ರೇಮ ರೋಗ. ಈ ಎಲ್ಲ ಆಡಿಯೋಗಳನ್ನು ದಯಮಾಡಿ ಆಫ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಸ್ನೇಹಿತರೆ, ಶಿವಪ್ರಕಾಶ್ ಅವರ ಒಂದು ಪದ್ಯ ಕೂಡ ನಾನು ಆರಂಭದಲ್ಲಿ ಓದೋದಕ್ಕೆ ಬಯಸ್ತೇನೆ. ಶಮ್ಸ್ ತಬ್ರೀಜ್ ಎಂಬ ಪದ್ಯ. ಟರ್ಕಿಯಲ್ಲಿರುವ ಒಬ್ಬ ಬಹಳ ಜಾಗತಿಕ ಪ್ರಸಿದ್ಧ ಸೂಫಿ ರೂಮಿ ಅವರ ಕುರಿತು ಪದ್ಯ ಇದು. ರೂಮಿ ಅವರ ಗುರು ಶಮ್ಸ್ ತಬ್ರೀಜ್. ಅದರಲ್ಲಿ ಒಂದು ಸಣ್ಣ ಭಾಗವನ್ನು ಮಾತ್ರ ಓದಕ್ಕೆ ಬಯಸ್ತೇನೆ. ಕನ್ನಡದಲ್ಲಿ ಸೂಫಿಸಮ್ ಅನ್ನ, ಶರಣ ತತ್ವವನ್ನ, ತತ್ವಪದಕಾರರನ್ನ, ಜಗತ್ತಿನ ಎಲ್ಲ ಅನುಭಾವಿಗಳನ್ನ ಅನುಸಂಧಾನ ಮಾಡಿದ ಬಹಳ ಮುಖ್ಯ ಕವಿಗಳಲ್ಲಿ ಶಿವಪ್ರಕಾಶ್ ಒಬ್ಬರು.
ತನ್ನ ಗುರುವನ್ನು ಕಳೆದುಕೊಂಡು ರೂಮಿಯವರು ಅವನ ಪ್ರೇಮದಲ್ಲಿ ವಿರಹದಲ್ಲಿ ತುಂಬಾ ಪದ್ಯಗಳನ್ನು ಬರೆದರು. ಶಂಸೆ ತಬ್ರೀಜ್ ಅನ್ನೋದು ಆ ಸಂಕಲನದ ಹೆಸರು. ಅದನ್ನು ಆಧರಿಸಿ ಅವರು ಬರೆದಿರೋ ಪದ್ಯ. ನಿಲ್ಲಿಸಿ ನಮಾಜನ್ನು ಬಂಧುಗಳೇ, ಎಲ್ಲಿ ಕೊಂದು ಹಾಕಿದರು ಹೇಳಿ ನನ್ನ ಪ್ರಿಯತಮನನ್ನು. ಗುರುವನ್ನು ಪ್ರಿಯತಮ ಅಂತ ಕರೀತಾರೆ. ಎಲ್ಲಿ ಹೂತು ಹಾಕಿದರು ಅವನ ಕಣ್ಣ ಕದಿರನ್ನು, ಕದಿರು ಕಣ್ಣಿನ ಬೆಳಕು, ಕವಿತೆ ಜೇನಿಕ್ಕಿದ ಹೃದಯ ಕುಂಭವನ್ನು. ರೂಮಿ ಹುಚ್ಚ ಎನ್ನುವ ಜಗವೇ, ಇಲ್ಲಿ ಕಡೆ ಹುಚ್ಚಿನ ಅಂಶ ಬರ್ತಾ ಇದೆ. ರೂಮಿ ಹುಚ್ಚ ಎನ್ನುವ ಜಗವೇ, ನಿನ್ನ ಪಾಲಿನ ನರಕ ಇನ್ನೂ ಉಳಿದಿದೆ, ನನ್ನ ಪಾಲಿನ ಸ್ವರ್ಗ ಕಳೆದು ಹೋಗಿದೆ. ಆ ಸ್ವರ್ಗ ಇತ್ತು ಶಂಸನ ಕಣ್ಣಲ್ಲಿ, ಅವನೇ ಗಂಡ ನನ್ನ ಪಾಲಿ. ಗುರುವನ್ನು ಪ್ರೇಮಿ ಮತ್ತು ಗಂಡ, ಅವನೇ ಕೂಸಾಗಿ ತುಟಿ ಇಕ್ಕಿದ್ದ ನನ್ನೆದೆಯ ಹಾಲಿಗೆ, ಅವನೇ ನನ್ನ ಕನಸಿನ ನಾಲಗೆ. ಅವನ ತಾಯಿ, ಅವನ ಮಗುವಾಗಿ ತಾಯಿ ಆಗಿದ್ದಾನೆ, ಗಂಡ ಆಗಿದ್ದಾನೆ, ಪ್ರೇಮಿ ಆಗಿದ್ದಾನೆ. ಈ ಎಲ್ಲ ಪರಿಭಾಷೆಗಳನ್ನ ಗಮನಿಸಿದ್ರೆ ಪ್ರೇಮ ತತ್ವ ಅನ್ನೋದು ಸೂಫಿಸಂನ ಒಂದು ಹೃದಯ ಭಾಗ ಅಂತ ನಮ್ಗೆ ಗೊತ್ತಾಗ್ತದೆ. ಸ್ನೇಹಿತರೆ, ಮಾನವ ಬಂಧುತ್ವ ವೇದಿಕೆಯಿಂದ ಈ ಪ್ರೇಮ ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ಸೂಫಿ ಕಾವ್ಯದಲ್ಲಿ, ದರ್ಶನದಲ್ಲಿ ಇರುವುದು ಕೂಡ ಮಾನವ ಬಂಧುತ್ವ ಅಥವಾ ವಿಶ್ವಮಾನವತಾವಾದವೇ ಆಗಿದೆ. ಯಾಕಂದ್ರೆ ಇಡೀ ಸೂಫಿಸಮ್ ಅವರ ಫಿಲಾಸಫಿಯ ಕೇಂದ್ರದಲ್ಲಿರೋದು ಇಷ್ಕ್ ಅಂತ ಕರೀತಾರೆ. ಇಷ್ಕ್ ಅಂದ್ರೆ ಪ್ರೇಮ. ನನ್ನ ಮುಖ್ಯ ಪ್ರಶ್ನೆ, ಯಾಕೆ ನಾವು ಇವಾಗ ಈ ಸೂಫಿ ಪ್ರೇಮ ತತ್ವವನ್ನು ಮತ್ತೆ ಮತ್ತೆ ಧ್ಯಾನಿಸ್ಬೇಕಾಗಿದೆ ಅನ್ನೋದು. ನಮ್ಮಲ್ಲಿ ಯಾವಾಗ್ಲೂ ಬರಗಾಲದ ಹಾಡುಗಳು ಎಲ್ಲಿ ಹುಟ್ಟಿವೆ ಅಂತ ನೋಡಿ. ಕರಾವಳಿಯಲ್ಲಿ ಹುಟ್ಟಿಲ್ಲ ಅವು, ಮಲೆನಾಡಿನಲ್ಲೂ ಕೂಡ ಹುಟ್ಟಿಲ್ಲ. ಅವು ಹುಟ್ಟಿರೋದೆಲ್ಲ ಬಯಲು ಸೀಮೆಯಲ್ಲಿ, ಎಲ್ಲಿ ಕಡಿಮೆ ಮಳೆ ಬೀಳ್ತದೋ ಅಲ್ಲಿ ಮಾತ್ರ ಹುಯ್ಯೋ ಹುಯ್ಯೋ ಮಳೆರಾಯ ಹಾಡುಗಳಿವೆ. ಯಾಕಂದ್ರೆ ಬರಗಾಲದಲ್ಲಿ ಮಳೆಯ ಆವಾಹನೆ ಬಹಳ ಅನಿವಾರ್ಯ. ಹಾಗೆ ಎಲ್ಲಿ ವಿದ್ವೇಷ ಇರ್ತದೋ ಅಲ್ಲಿ ಸಾಮರಸ್ಯ ಅಥವಾ ಬಂಧುತ್ವದ ಪ್ರೇಮದ ಧ್ಯಾನವನ್ನು ನಾವು ಮಾಡಬೇಕಾಗಿದೆ. ಎಲ್ಲಿ ಯುದ್ಧ ಇರ್ತದೋ ಅಲ್ಲಿ ಶಾಂತಿಯ ಹಾಡುಗಳು ಇರ್ತದೆ. ಋಗ್ವೇದದಲ್ಲಿ ಮಾ ವಿದ್ವಿಷಾವಹಿ, ಒಟ್ಟಿಗೆ ಊಟ ಮಾಡೋಣ, ಸಹನಾ ಭುನಕ್ತು ಸಹನೋ ಭವತು ಸಹನೋ ಭುನಕ್ತು. ಈ ಋಕ್ಕಿಗೆ ಅನೇಕ ವಿದ್ವಾಂಸರು ವ್ಯಾಖ್ಯಾನ ಮಾಡ್ತಾ ಒಂದು ಸಾಂಘಿಕ ಜೀವನ ಒಡೆದು ಹೋಗ್ತಿದ್ದ ವಿಷಾದದಲ್ಲಿ ಈ ಪದ್ಯ ಹುಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ನಮ್ಮ ಬದುಕು ಒಡೆದು ಹೋಗ್ತದೆ, ಯಾವುದು ನಮಗೆ ಬಹಳ ಪ್ರಾಯವಾಗಿ ಯಾವ ಮೌಲ್ಯ ಬೇಕಾಗ್ತದೆ ಅದನ್ನು ನಾವು ಹೆಚ್ಚು ಧ್ಯಾನಿಸ್ತೀವಿ. ಮಳೆಯನ್ನು ಧ್ಯಾನಿಸಿದ ಹಾಗೆ, ಶಾಂತಿಯನ್ನು ಧ್ಯಾನಿಸಿದ ಹಾಗೆ. ಯುದ್ಧದಲ್ಲಿ ಈಗ ಒಂದು ಬಗೆಯ ಭಾರತ ಅಥವಾ ಜಗತ್ತಿನ ಬಹುಭಾಗಗಳು ವಿದ್ವೇಷದಲ್ಲಿ ಹಾಯ್ತಾ ಇರುವಾಗ ಈ ಪ್ರೇಮ ತತ್ವವನ್ನು ಆವಾಹನೆ ಮಾಡೋದು ಬಹಳ ಅಗತ್ಯ ಆಗಿದೆ. ಸ್ನೇಹಿತರೆ, ಇಲ್ಲಿ ಬಹಳ ಜನ ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ಕಾರ್ಯಕರ್ತರು ಇದ್ದಾರೆ. ಹೀಗಾಗಿ ಅತ್ಯಂತ ಪರಿಚಯಾತ್ಮಕವಾಗಿ ನಾನು ಮಾತಾಡೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ತಮ್ಮ ನಿತ್ಯ ಬದುಕಿನಲ್ಲಿ, ತಮ್ಮ ಚಟುವಟಿಕೆಗಳಲ್ಲಿ ದ್ವೇಷದ ರಾಜಕಾರಣವನ್ನ, ದ್ವೇಷದ ಸಿದ್ಧಾಂತಗಳನ್ನ, ದ್ವೇಷದ ಆಚರಣೆಗಳನ್ನ, ನಿನ್ನೆ ಮೊನ್ನೆ ಎಲ್ಲ ನಾವು ಆ ಥರದ ಕೆಲವು ಆಚರಣೆಗಳನ್ನು ಗಮನಿಸಿದ್ವಿ. ದ್ವೇಷದ ಭಾಷಣಗಳನ್ನ ಮುಖಾಮುಖಿ ಮಾಡ್ತಾ ಇರುವಾಗ ಈ ಬಗೆಯ ತತ್ವಗಳನ್ನ ತಿಳ್ಕೊಳ್ಳುವ ಅಗತ್ಯ ಇದೆ. ಈ ಎಲ್ಲ ಬಗೆಯ ಕೇಡುಗಳೇನಿವೆ, ಜಾತಿವಾದ, ಪುರುಷವಾದ, ಮತೀಯವಾದ, ಕೋಮುವಾದ, ಫ್ಯಾಸಿಸಂ, ಇವೆಲ್ಲ ನಮ್ಮ ಕೇಡುಗಳು, ನಮ್ಮ ಸಮಾಜದ ಒಳಗಡೆ ಹುಟ್ಟಿರುವ ಕಾಯಿಲೆಗಳು. ಈ ಕಾಯಿಲೆಗಳಿಗೆ ನಾವು ಮದ್ದನ್ನು ಹುಡುಕ್ತಾನೆ ಇರಬೇಕು. ಈ ಮದ್ದನ್ನು ಆಧುನಿಕ ಚಿಂತಕರಾದ ಫುಲೆಯವರಿಂದ, ಅಂಬೇಡ್ಕರ್ ಅವರಿಂದ, ಗಾಂಧಿಯಿಂದ, ಕುವೆಂಪುವಿಂದ, ಪೆರಿಯಾರಿಂದ, ಲೋಹಿಯಾ ಅವರಿಂದ ಹುಡುಕ್ತಾ ಇದ್ದೀವಿ. ಹಾಗೆಯೇ ಆದ್ರೆ ಸಾಲದು ಇದು. ನಾವು ಸ್ವಲ್ಪ ನಮ್ಮ ಪರಂಪರೆಗೆ ಹೋದ್ರೆ ಅಲ್ಲಿ ನಮ್ಮ ಶರಣರಿಂದ, ನಮ್ಮ ತತ್ವಪದಕಾರರಿಂದ, ಕಬೀರ್ನಿಂದ, ಸೂಫಿಗಳಿಂದ, ಆಧುನಿಕ ಪೂರ್ವ ಭಾರತದಲ್ಲಿ ಇದೇ ಬಗೆಯ ಕೇಡುಗಳನ್ನ ಮುಖಾಮುಖಿ ಮಾಡಿದ ಎಲ್ಲ ಬಗೆಯ ದಾರ್ಶನಿಕರಿಂದ ನಾವು ಮದ್ದನ್ನ ಹುಡುಕ್ಬೇಕು. ಯಾಕಂದ್ರೆ ಪರಂಪರೆಯಲ್ಲಿ ಇರುವ ಮದ್ದಿಗೆ, ವರ್ತಮಾನದ ಬೇನೆಗೆ ಗುಣಪಡಿಸುವ ಶಕ್ತಿ ಜಾಸ್ತಿ ಇರ್ತದೆ. ಆಧುನಿಕ ಸಿದ್ಧಾಂತಗಳು, ವಿಮೋಚನವಾದಿ ಸಿದ್ಧಾಂತಗಳು ಬೇಡ ಅಂತಲ್ಲ, ಅವು ಬೇಕು. ಆದ್ರೆ ಈ ಪರಂಪರೆಯಲ್ಲಿ ಕೂಡ ಇದೇ ಬಗೆಯ ನಮ್ಮ ವರ್ತಮಾನದ ಕಾಯಿಲೆಗಳಿಗೆ ಬೇಕಾದ ಒಂದು ದಾರ್ಶನಿಕವಾದ ಮದ್ದುಗಳಿವೆ. ಅವನ್ನು ನಾವು ವರ್ತಮಾನದ ಸಿದ್ಧಾಂತಗಳ ಜೊತೆಗೆ ಬೆರೆಸ್ಬೇಕಾಗಿದೆ. ಈ ಕಾರಣಕ್ಕಾಗಿ ಕೂಡ
ಸೂಫಿಗಳನ್ನು ಒಳಗೊಂಡಂತೆ ಜಗತ್ತಿನ ಎಲ್ಲ ಅನುಭಾವಿಗಳು ಸೃಷ್ಟಿ ಮಾಡಿರುವ ಪ್ರೇಮ ತತ್ವವನ್ನು ತಿಳ್ಕೊಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ಸೋಫಿಯಾ ಎಂಬ ಶಬ್ದದಿಂದ ಬಂದಿದೆ ಎಂದು ಹೇಳಲಾಗ್ತದೆ. ಗ್ರೀಕ್ ಭಾಷೆಯಲ್ಲಿ ಜ್ಞಾನ ಅಂತ. ಆ ಜ್ಞಾನ ಆ ಲೋಕವನ್ನು ಕುರಿತ ಜ್ಞಾನ, ತನ್ನನ್ನು ತಾನು ಅರಿತುಕೊಳ್ಳುವಲ್ಲಿ ಹುಟ್ಟಿದ ಜ್ಞಾನ. ಇಡೀ ನಮ್ಮ ತತ್ವಪದಗಳಲ್ಲಿ ಬಹಳ ಬಳಕೆಯಾಗುವ ಶಬ್ದ ತನ್ನ ತಾನು ಅರಿಯುವುದು ಅಂತ. ವಚನಗಳಲ್ಲಿ ಕೂಡ ತನ್ನ ಒಳಗಡೆ ಒಂದು ಚೈತನ್ಯ ಇದೆ, ಕಾಸ್ಮಿಕ್ ಎನರ್ಜಿಯ ಒಂದು ಭಾಗವಾಗಿ. ಅದನ್ನು ನಾವೇ ಹುಡುಕೊಂಡ್ರೆ ನಮ್ಮ ಒಳಗಡೆ ಇರುವ ದೈವಿಕತೆಯ ಹುಡುಕಾಟ. ಅದನ್ನ ಅನಲ್ ಹಕ್ ಅಂತ ಒಬ್ಬ ಸೂಫಿ ದಾರ್ಶನಿಕ ಹೇಳ್ತಾನೆ. ಅನಲ್ ಹಕ್, ನನ್ನೊಳಗೆ ಈ ದೈವತ್ವ ಇದೆ, ದೇವರು ತನ್ನ ಒಂದು ದೈವಿಕ ಅಂಶವನ್ನು ನನ್ನ ಒಳಗಡೆ ಇಟ್ಟಿದ್ದಾನೆ, ನಾನು ಅದನ್ನು ಹುಡುಕ್ಬೇಕು. ಬಿಟ್ಟು ನನ್ನ ಎದುರುಗಡೆ ಇರೋ ಮನುಷ್ಯರಲ್ಲಿ ಅದಿದೆ ಅಂತ ನಾನು ಭಾವಿಸ್ಬೇಕು. ಅವಾಗ ದ್ವೇಷ ಸಾಧ್ಯನೇ ಇಲ್ಲ. ನನ್ನ ಎದುರುಗಡೆ ಇರೋ ಮನುಷ್ಯರು ಅಥವಾ ಎಲ್ಲ ಬಗೆಯ ಜೀವಿಗಳಲ್ಲಿ ಈ ಲೋಕ ಸೃಷ್ಟಿ ಮಾಡಿದ ಯಾವುದೋ ಶಕ್ತಿಯ ಒಂದು ಚೈತನ್ಯ ಇದೆ ಅಂತ ಹೇಳಿದ ಕೂಡಲೇ ನಾವು ಅವ್ರನ್ನ ಬೇರೆ ಮಾಡೋದೇ ಇಲ್ಲ. ನಮ್ಮ ಪತ್ರಿಕೆಗಳಲ್ಲಿ ಅನ್ಯ ಧರ್ಮದ, ಅನ್ಯ ಕೋಮಿನ ಶಬ್ದ ಬರ್ತದೆ. ಆ ಶಬ್ದವೇ ಅತ್ಯಂತ ಅಶ್ಲೀಲ ಶಬ್ದ. ಅನ್ಯ ಅಂತ ಹೇಳೋದೇ, ನಮ್ಮ ಎದುರುಗಡೆ ಇರೋ ಸಹಮಾನವರನ್ನ ಅನ್ಯ ಅಂತ ಹೇಳೋದೇ ನಾವು ಭೇದ ಮಾಡ್ದಂಗೆ, ಬೇರೆ ಮಾಡ್ದಂಗೆ. ಅಲ್ಲಿಂದ ದ್ವೇಷನೇ ಶುರು ಆಗ್ತದೆ. ದ್ವೇಷಕ್ಕೆ ಮುನ್ನುಡಿಗಳು ಈ ಬಗೆಯ ಪರಿಭಾಷೆಗಳು. ಆದ್ರೆ ಸೂಫಿಗಳು ಯಾವಾಗ್ಲೂ ಕೂಡ ಒಂದು ಬಗೆಯ ಅದ್ವೈತ, ಒಂದು ಬಗೆಯ ಅದ್ವಯ ಫಿಲಾಸಫಿಯನ್ನು ಅವ್ರು ಹೇಳ್ತಾರೆ. ಅಂದ್ರೆ ನಿನ್ನ ಒಳಗಡೆನೆ ಇದೆ ದೈವ, ನೀನೇ ದೈವ. ನೀನ್ ಎದುರುಗಡೆ ಇರೋ ಮನುಷ್ಯರು ಇದ್ದಾರೆ, ಅವರಲ್ಲೂ ದೈವತ್ವ ಇದೆ. ನಮ್ಮ ಶಿಶುನಾಳರು ಹೇಳ್ತಾರೆ, ಹೌದಪ್ಪ ಹೌದು, ನೀನೇ ದೇವರ, ನಿನ್ನ ನೀನು ತಿಳಿದರೆ ಇಲ್ಲಪ್ಪ ದೂರ. ಅದ್ವೈತಿಗಳ ಅಹಂ ಬ್ರಹ್ಮಾಸ್ಮಿಗೆ ಅತ್ಯಂತ ಸಮೀಪವಾದಂತಹ ಒಂದು ಫಿಲಾಸಫಿ ಇದು. ಅದರಿಂದ ಸ್ನೇಹಿತರೆ, ಇದೊಂದು ದರ್ಶನ. ಸೂಫಿಸಂ ಅನ್ನೋದು ಒಂದು ದರ್ಶನ. ಇದರ ಮೂಲದಲ್ಲಿ ಪ್ರೇಮ ತತ್ವ ಇದೆ. ನಮ್ಮ ಸಮಾಜವನ್ನು ರೂಪಿಸುತ್ತಿರುವ ಅನೇಕ ತತ್ವಗಳಿವೆ. ದ್ವೇಷ ತತ್ವಗಳಿವೆ, ಯಜಮಾನಿಕೆ ತತ್ವಗಳಿವೆ, ಭ್ರಾತೃತ್ವ ತತ್ವಗಳಿವೆ, ಸಮಾನತಾ ತತ್ವಗಳಿವೆ, ವಿಶ್ವಮಾನವ ತತ್ವ ಕುವೆಂಪು ಅವ್ರದ್ದು. ಮಾನವ ಬಂಧುತ್ವ ಅನ್ನೋದು ವಿಶ್ವಮಾನವ ತತ್ವಕ್ಕೆ ಸಮೀಪವಾದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅನೇಕ ಬಗೆಯ ತತ್ವಗಳು, ಸಿದ್ಧಾಂತಗಳು ನಮ್ಮ ಸಮಾಜವನ್ನು ರೂಪಿಸ್ತಾ ಇವೆ, ನಮ್ಮ ಆಲೋಚನಾ ಕ್ರಮವನ್ನು ರೂಪಿಸ್ತಾ ಇವೆ, ನಮ್ಮ ನಡಾವಳಿಗಳನ್ನು ರೂಪಿಸ್ತಾ ಇವೆ, ನಮ್ಮ ಅನೇಕರ ಬದುಕನ್ನು ಅವು ರೂಪಿಸ್ತಾ ಇವೆ. ಅವುಗಳಲ್ಲಿ ಈ ಪ್ರೇಮ ತತ್ವಕ್ಕೆ ಕೂಡ ಒಂದು ಸ್ಥಾನ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಪ್ರಶ್ನೆ ಏನು ಅಂದ್ರೆ, ಯಾಕೆ ಜಗತ್ತಿನ ಎಲ್ಲ ಸಂತರು, ಬಹುತೇಕ ಸಂತರು ಪ್ರೇಮ ತತ್ವವನ್ನು ಒಂದು ದರ್ಶನವನ್ನಾಗಿ ರೂಪಿಸಿದ್ರು? ತಮ್ಮ ಕಾವ್ಯದಲ್ಲಿ, ತಮ್ಮ ಸಂಗೀತದಲ್ಲಿ ಯಾಕೆ ಇದನ್ನು ಹಾಡಿದ್ರು, ಬರೆದರು? ಇದು ಮೂಲಭೂತ ಪ್ರಶ್ನೆ. ಹಲವು ಕಾರಣಗಳಿವೆ. ನಾನಾ ಕಾರಣಗಳಿಗಾಗಿ ಸಮಾಜದಲ್ಲಿ ಬೇರೆ ಬೇರೆ ಬಗೆಯ ವಿದ್ವೇಷಗಳನ್ನ ಅವರು ಮುಖಾಮುಖಿ ಮಾಡಿದ್ದಾರೆ. ಜನಾಂಗ ದ್ವೇಷ, ವರ್ಣದ್ವೇಷ, ಜಾತಿ ದ್ವೇಷ, ಗಂಡು ಹೆಣ್ಣಿನ ಭೇದ. ಎರಡನೇದು, ಅವರು ಎದುರುಗಡೆ ಇದ್ದದ್ದು ಬಹಳ ಮುಖ್ಯವಾಗಿ ಭೀತಿ ಮೂಲವಾದ ಧರ್ಮಗಳು. ಧರ್ಮಗಳಲ್ಲಿ ಎರಡು ಬಗೆಯ ಎರಡು ವಿನ್ಯಾಸಗಳಿವೆ. ಒಂದು, ದೇವರು ಮೂಲಭೂತವಾಗಿ ಕರುಣಾಳು, ಅಥವಾ ನಮ್ಮ ಧರ್ಮದ ಮೂಲ ತತ್ವ ಮೈತ್ರಿ ಮತ್ತು ಕರುಣೆ ಇರಬೇಕು. ಬುದ್ಧ ಮೈತ್ರಿ ಮತ್ತು ಕರುಣೆ ಧರ್ಮದ ಮೂಲ ತತ್ವ. ಆದ್ರೆ ಕೆಲವು ಧರ್ಮಗಳು, ಬಹಳಷ್ಟು ಜಗತ್ತಿನ ಧರ್ಮಗಳು ಭೀತಿ ಮೂಲವಾದವು. ಅಂದ್ರೆ ನಮ್ಗೆ ಮನುಷ್ಯರಿಗೆ ಅನೇಕ ಭೀತಿಗಳಿವೆ. ದೇವರ ಭಯ, ಸ್ವರ್ಗದ ಆಸೆ, ನರಕದ ಭೀತಿ, ಮೃತ್ಯುವಿನ ಭೀತಿ, ರೋಗದ ಭೀತಿ. ಈ ಅನೇಕ ಭೀತಿಗಳಲ್ಲಿ ನರಳುವ ಮನುಷ್ಯನಿಗೆ ಪರಿಹಾರವಾಗಿ ಒಂದು ಆಮಿಷಗಳನ್ನು ಕೊಡುವ ಬಗೆಯಲ್ಲಿ ಧರ್ಮಗಳ ಒಂದು ಫಿಲಾಸಫಿ ರೂಪುಗೊಂಡಿರ್ತದೆ. ದೇವರು ಬಹಳ ಶಕ್ತಿಶಾಲಿ, ಬಹಳ ಪವರ್ಫುಲ್, ಅವನು ಬಹಳ ಉಗ್ರ ಕೂಡ. ಅವನಿಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ, ದಂಡನೆ ಕೊಡುವ ಒಂದು ಶಕ್ತಿ ಕೂಡ ಇದೆ. ಒಳ್ಳೆ ಕೆಲಸ ಮಾಡಿದವರಿಗೆ ಸ್ವರ್ಗಕ್ಕೆ ಹಾಕ್ತಾನೆ, ಮತ್ತು ಅವನಿಗೆ ಇಷ್ಟ ಇಲ್ಲದೆ ಇರೋರಿಗೆ ನರಕಕ್ಕೆ ಹಾಕ್ತಾನೆ. ಈ ನರಕದ ಭೀತಿ ಇದೆಯಲ್ಲ, ಸ್ವರ್ಗದ ಆಮಿಷ ಇದೆಯಲ್ಲ, ಇವು ಜಗತ್ತಿನ ಬಹಳಷ್ಟು ಧರ್ಮಗಳ ವಿನ್ಯಾಸದಲ್ಲಿ ಇವೆ. ಈ ಅನುಭಾವಿಗಳು, ಸಂತರು ಇಡೀ ಈ ಭೀತಿ ತತ್ವಕ್ಕೆ ಮುಖಾಮುಖಿ ಮಾಡ್ತಾ, ಇಲ್ಲ ದೇವರನ್ನ ಪ್ರೀತಿಯಿಂದ ಒಲಿಸ್ಬಹುದು. ಒಲುಮೆ, ಪ್ರೀತಿ, ಪ್ರೇಮ ಇದೆಯಲ್ಲ, ಅದರ ಮೂಲಕ ನಾವು ದೇವರನ್ನ ಒಲಿಸಬಹುದು, ಅಥವಾ ದೈವಿಕತೆಯನ್ನು ಹುಡುಕಬಹುದು, ಅಥವಾ ಮನುಷ್ಯರನ್ನ ನಾವು ಅರ್ಥ ಮಾಡ್ಕೋಬಹುದು, ಲೋಕವನ್ನು ಪ್ರೀತಿಸಬಹುದು ಎಂಬ ಪ್ರೀತಿ ತತ್ವವನ್ನು ರೂಪಿಸಿದ್ರು. ಇದು ಜಗತ್ತಿನ ಬಹಳಷ್ಟು ಅನುಭಾವಿ ಪಂಥಗಳಲ್ಲಿದೆ. ನಮ್ಗೆ ಗೊತ್ತಿದೆ, ಶರಣಪತಿ ಲಿಂಗ ಸತೀಶ್ ಇಲ್ಲಿ ಕೂಡ
ಒಂದು ದಾಂಪತ್ಯದ ಕಲ್ಪನೆಯಲ್ಲಿ ಭಕ್ತಿಯನ್ನ ನಿರೂಪಿಸಲಾಗಿದೆ. ಸೂಫಿಗಳಲ್ಲಿ ಸಮಾನವಾಗಿ ದೈವ ಅಥವಾ ಯಾವುದು ದೈವಿಕತೆಯನ್ನು ಹುಡುಕಾಟ ಮಾಡ್ತೀವಿ ಅದೇ ಹೆಣ್ಣಾಗಿರ್ತದೆ ಮತ್ತು ಸಾಧಕ ಗಂಡ ಆಗಿರ್ತಾನೆ ಅಥವಾ ಪ್ರೇಮಿ ಆಗಿರ್ತಾನೆ. ರಾಬಿಯಾ ಇರಾಕಿನ ಬಸ್ರಾದವಳು, ರಾಬಿಯಾ ಬಸ್ರಿ, ಅವಳು ಈ ಭೀತಿ ಮೂಲದ ಧಾರ್ಮಿಕತೆಯನ್ನ ನಿರಾಕರಿಸಿ ಒಂದು ಪ್ರೇಮ ಮೂಲದ ಧಾರ್ಮಿಕತೆಯನ್ನು ಹೇಳೋದಕ್ಕೆ ಅವಳ ಬಗ್ಗೆ ಇರೋ ಒಂದು ಕತೆ, ಪ್ರಸಿದ್ಧವಾದ ಕತೆ, ಜನಪ್ರಿಯವಾದ ಕತೆ. ಅವಳ ಕೈಯಲ್ಲಿ ಯಾವಾಗ್ಲೂ ಒಂದು ಬೆಂಕಿಯ ದೊಂದಿ ಇರ್ತಾ ಇತ್ತು ಮತ್ತು ಕೈಯಲ್ಲಿ ಒಂದು ತಂಬಿಗೆಯಲ್ಲಿ ನೀರು ಇರ್ತಾ ಇತ್ತು, ಬಿಂದಿಗೆಯಲ್ಲಿ. ಯಾಕಮ್ಮ ಅಂತ ಕೇಳಿದ್ರೆ, ಯಾವ ಜನರಿಗೆ ನರಕದ ಭಯವನ್ನು ತೋರಿಸಿ ದೇವರ ಭೀತಿಯನ್ನು ಹುಟ್ಟಿಸ್ಲಾಗ್ತಿದೆಯೋ, ದೇವರ ಭಕ್ತಿಯನ್ನು ಹುಟ್ಟಿಸ್ಲಾಗ್ತಿದೆಯೋ, ಆ ನರಕದ ಬೆಂಕಿಯನ್ನು ಆರಿಸೋದಕ್ಕೆ ಈ ನೀರು. ಮತ್ತು ಯಾವ ಸ್ವರ್ಗದ ಕಲ್ಪನೆಯನ್ನ ತೋರಿಸಿ ಜನರನ್ನ ಧಾರ್ಮಿಕರನ್ನಾಗಿ ಮಾಡ್ಲಾಗ್ತಿದೆಯೋ ಅಂತ ಸ್ವರ್ಗ ಇದ್ರೆ ಅದಕ್ಕೆ ಈ ಬೆಂಕಿ. ಆ ಸ್ವರ್ಗ ನರಕಗಳೆರಡಕ್ಕೂ ತಿರಸ್ಕರಿಸಿ ಹಾಗಾದ್ರೆ ಏನ್ ಮಾಡ್ಬೇಕು? ಇರುವ ಈ ಇಹದ ಲೋಕದ ಬದುಕಿನಲ್ಲೇ ನಾವು ಮನುಷ್ಯರನ್ನ ಪ್ರೀತಿಸ್ಬೇಕು, ದೈವವನ್ನ ಪ್ರೇಮ ಸ್ವರೂಪದಲ್ಲಿ ನಾವು ಆರಾಧಿಸ್ಬೇಕು ಅಂತ. ನರಕದ ಭಯದಲ್ಲಿ ನಿನ್ನ ಆರಾಧಿಸಿದನಾದಡೆ ಸುಟ್ಟು ಬಿಡು ನನ್ನನ್ನು ನರಕಾಗ್ನಿಯಲ್ಲಿ. ಸ್ವರ್ಗದ ಹಂಬಲದಿಂದ ನಿನ್ನನ್ನು ಧ್ಯಾನಿಸಿದನಾದರೆ ಸ್ವರ್ಗದ ಬಾಗಿಲೆಂದೂ ತೆರೆಯದು. ಕೇವಲ ನಿನಗಾಗಿ ಅಷ್ಟೇ ಧ್ಯಾನಿಸಿದರೆ ನಿರಾಕರಿಸಿದರು ತೋರು ನಿನ್ನ ಅಪ್ರತಿಮ ಸೌಂದರ್ಯ. ಇದು ರಾಬಿಯಾಳ ಒಂದು ವಚನ. ಸೊ ಸ್ನೇಹಿತರೆ, ಈ ಪ್ರೇಮ ತತ್ವದ 3 ಸ್ತರಗಳಿವೆ ಇದಕ್ಕೆ. ಮೊದಲನೇದಾಗಿ ಎಲ್ಲಾ ಸೂಫಿಗಳು ಅಥವಾ ಈ ದಾರ್ಶನಿಕರು, ಅನುಭಾವಿಗಳು ಗಂಡು ಹೆಣ್ಣಿನ ಪ್ರೇಮ ತತ್ವದ ಬುನಾದಿಯ ಮೇಲೆ ದೈವಿಕ ಪ್ರೇಮವನ್ನು ಅವರು ರೂಪಿಸಿದರು. ಇದನ್ನ ಇಷ್ಕೆ ಬಿಜಾಜಿ ಅಂತಾರೆ. ಅಂದ್ರೆ ಗಂಡು ಹೆಣ್ಣಿನ ಶೃಂಗಾರದ ಲೈಂಗಿಕ ಸಂಬಂಧದ ನೆಲೆ ಮೊದಲನೇದು. ಹೀಗಾಗಿ ಇಡೀ ಸೂಫಿ ಹಾಡುಗಳಲ್ಲಿ, ತತ್ವಪದಗಳಲ್ಲಿ, ಶರಣರ ವಚನಗಳಲ್ಲಿ ಗಂಡು ಹೆಣ್ಣಿನ ಸಂಬಂಧದ ಶೃಂಗಾರದ ಹಾಡುಗಳಿವೆ. ಈ ಶೃಂಗಾರದ ಹಾಡುಗಳು ಕೇವಲ ಲೌಕಿಕ ನೆಲೆಯಲ್ಲಿ ನಿಲ್ಲೋದಿಲ್ಲ. ಇವು ಇಷ್ಕೆ ಹಕೀಕಿ, ದೈವಿಕ ಪ್ರೇಮವಾಗಿ ಕನ್ವರ್ಟ್ ಆಗ್ತವೆ. ಅಂದ್ರೆ ಅತ್ಯಂತ ಲೌಕಿಕವಾದ, ದೈಹಿಕವಾದ ಗಂಡು ಹೆಣ್ಣಿನ ಈ ಪ್ರೇಮಕ್ಕೂ ದೈವವನ್ನ ಸಾಧಕರು ಹುಡುಕೋದಕ್ಕೂ ವ್ಯತ್ಯಾಸವೇ ಇಲ್ಲದ ಹಾಗೆ ಇವೆರಡು ಬೆರೆತು ಬಿಡ್ತವೆ. ಇಷ್ಕೆ ಹಕೀಕಿ, ಇಷ್ಕೆ ಬಿಜಾಜಿ. ಹೀಗಾಗಿ ನಾವು ದಾರ್ಶನಿಕರು ಅಂತ, ಅನುಭಾವಿಗಳು ಅಂತ, ಸಂತರು ಅಂತ ಕರೆಯುವ ಇವರೆಲ್ಲರ ಹಾಡುಗಳಲ್ಲಿ ಗಂಡು ಹೆಣ್ಣಿನ ಪ್ರೇಮದ ಹಾಡುಗಳಿವೆ. ಇಡೀ ಸೂಫಿಗಳ ಹಾಡುಗಳನ್ನು ಸಂಗ್ರಹಿಸಿದ್ರೆ ಅದು ಪ್ರೇಮ ಗೀತೆಗಳು. ಈ ಪ್ರೇಮ ಗೀತೆ ಅಥವಾ ಪ್ರೇಮ ತತ್ವ ಸೂಫಿಗಳಿಗೆ ವಿಶಿಷ್ಟವಾದದ್ದಲ್ಲ ಅಂತ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಇದು ಜಗತ್ತಿನ ಬಹಳಷ್ಟು ಭಕ್ತಿ ಪಂಥಗಳಲ್ಲಿ ಮತ್ತು ಅನುಭಾವಿ ಪಂಥಗಳಲ್ಲಿ ಸಾಮಾನ್ಯವಾದ ಲಕ್ಷಣ. ಕೆಲವು ಎಕ್ಸಾಂಪಲ್ಸ್ ನಾನು ಕೊಡೋದು ಬಯಸ್ತೇನೆ. ಉದಾಹರಣೆಗೆ ಬಾವುಲ್ಸ್ ಅವರನ್ನು ನಾನು ಬಂಗಾಳದಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಹೋಗಿದ್ದೆ. ಬಾವುಲ್ಸ್ ಹಾಡುಗಳನ್ನು ಬರೆದವರೆಲ್ಲರೂ ಕೂಡ ಸೂಫಿಗಳು, ಪರ್ಟಿಕ್ಯುಲರ್ಲಿ ಲಾಲುನ್ ಫಕೀರ್ ಎಂಬ ಸೂಫಿ. ಆ ಬಾವುಲ್ಸ್, ಪಾರ್ವತಿ ಬಾವುಲ್ ಹಾಡೋದು ನಾವೆಲ್ಲರೂ ಬಹುಶಃ ನೋಡಿದೀವಿ. ಸಾಮಾನ್ಯವಾಗಿ ಬಾವುಲ್ ಹಾಡುಗಳಲ್ಲಿ ರಾಧೆ ಮತ್ತು ಕೃಷ್ಣರ ಕಲ್ಪನೆ ಇದೆ. ಅವ್ರಿಗೆ ಹೇಗಿರ್ತದೆ ಆ ಡಾನ್ಸ್, ಆ ಕೊರಿಯೋಗ್ರಫಿ ಅಂತಂದ್ರೆ, ಅವರಿಬ್ರು ಶೃಂಗಾರದಲ್ಲಿ ಪರಸ್ಪರ ಮಿಲನವಾಗುತ್ತಿರುವ ಹಾಗೆ ಆ ಡಾನ್ಸ್ ಇರ್ತದೆ. ಒಬ್ರು ಒಂದು ತಂತಿನಾದವನ್ನ ನುಡಿಸ್ತಾ ಇರ್ತಾರೆ, ಇನ್ನೊಬ್ರು ಹಾಡ್ತಾ ಇರ್ತಾರೆ. ಸೊ ರಾಧಾಕೃಷ್ಣರ ಒಂದು ಪ್ರತಿಮೆಯಲ್ಲಿ ಆ ಇಡೀ ಲಾಲುನ್ ಫಕೀರರ ಹಾಡುಗಳು. ಲಾಲುನ್ ಫಕೀರ್ ವಾಸ್ ಸೂಫಿ. ಇಡೀ ಬೆಂಗಾಲಿ ವೈಷ್ಣವ ಭಕ್ತಿ ಪಂಥದಲ್ಲಿ ಈ ಬಗ್ಗೆ ಶೃಂಗಾರದ ಹಾಡುಗಳಿವೆ. ನಮ್ಮ ಪ್ರಸಿದ್ಧ ವಿಮರ್ಶಕರಾದ MG ಕೃಷ್ಣಮೂರ್ತಿಯವರ ಒಂದು ಅನುವಾದ, ವಿದ್ಯಾಪತಿ ಅಂತ ಒಬ್ಬ ಬೆಂಗಾಳಿ ಕವಿ, ಅವನ ಒಂದು ಪದ್ಯ ಹೀಗಿದೆ: ಓ ಚಲುವೆ, ಓ ಕೇಳು ಚಲುವೆ, ಚಲುವಿನ ಪ್ರಿಯತಮೆ, ಕೋಪವನ್ನು ಬಿಡು. ಮುನಿಸಿಕೊಂಡ ಒಬ್ಬ ಪ್ರಿಯತಮೆಗೆ ನಲ್ಲ ಇದನ್ ಮಾಡ್ತಿದ್ದಾನೆ, ರಮಿಸ್ತಾ ಇರುವಂತ ಹಾಡು. ಕೇಳು ಓ ಚಲುವೆ ಪ್ರಿಯತಮೆ, ಕೋಪವನ್ನು ಬಿಡು. ರತ್ನ ಕುಂಭಗಳಂತ ನಿನ್ನ ಸ್ತನಗಳ ಆಣೆಗೂ, ಈಗ ನಿನ್ನ ಕೈಯಲ್ಲಿರುವ ನಿನ್ನ ಈ ರತ್ನಹಾರ ಸರ್ಪದಾಣೆಗೂ, ನಿನ್ನ ಹೊರತು ಬೇರನ್ನಾರಾದರೂ ನಾನು ಎಂದಾದರೂ ಮುಟ್ಟಿದರೆ ನಿನ್ನ ಈ ಕಂಠಾಭರಣ ಸರ್ಪವು ನನ್ನನ್ನು ಕಚ್ಚಲಿ.
ಅವಳಿಗೆ ಇವನು ಇನ್ನೊಬ್ಬಳನ್ನು ಪ್ರೇಮಿಸಿದ್ದಾನೆ ಅಂತ ಒಂದು ಶಂಕೆ. ಆದ್ರೆ ಅವನು ಹೇಳ್ತಾನೆ, ಹಂಗೇನಾದ್ರೂ ಆಗಿದ್ರೆ ನಿನ್ನ ಕಂಠಾಭರಣವೇ ಹಾವಾಗಿ ನನ್ನನ್ನು ಕಚ್ಚಲಿ, ನಿನ್ನ ಕೈಯಲ್ಲಿರೋ ಈ ಬಳೆಗಳೇ ಹಾವಾಗಿ ನನ್ನನ್ನು ಕಚ್ಚಲಿ. ನನ್ನ ಮಾತು ಸುಳ್ಳಾಗಿದ್ದರೆ ಶಿಕ್ಷೆಯನ್ನು ಕೊಡು ನನಗೆ. ಹೇಗೆ ಶಿಕ್ಷೆ ಅದು? ನನ್ನನ್ನು ನಿನ್ನ ತೋಳುಗಳಲ್ಲಿ ಬಂಧಿಸು. ನನಗೆ ಯಾವಾಗಲೂ ಅಪರಾಧಿಯನ್ನ ಬಂಧನೆ ಮಾಡ್ಬೇಕಾಗುತ್ತೆ, ನೀನು ಬಂಧಿಸು, ನನ್ನನ್ನು ನಿನ್ನ ತೋಳುಗಳಲ್ಲಿ ಬಂಧಿಸು. ನಿನ್ನ ತೊಡೆಗಳಿಂದ ಹೊಡೆ, ನಿನ್ನ ಸ್ತನಗಳಿಂದ ನನ್ನ ಹೃದಯವನ್ನು ಉಸಿರುಗಟ್ಟಿಸು. ನಿನ್ನ ಹೃದಯ ಪಂಜರದಲ್ಲಿ ನನ್ನನ್ನು ಹಗಲು ರಾತ್ರಿ ಬಂಧಿಯಾಗಿ. ಇಡೀ ಬಂಧಿಸುವ ಮತ್ತು ಶಿಕ್ಷಿಸುವ ಈ ಪರಿಭಾಷೆ ಏನ್ ಹೇಳ್ಕೊಡ್ತಾ ಇದ್ದೆ ಅವನು, ಅದು ಗಂಡು ಹೆಣ್ಣಿನ ಮಿಲನದ ರೂಪದಲ್ಲಿ. ಇದು ವೈಷ್ಣವ ಕವಿ ವಿದ್ಯಾಪತಿಯ ಹಾಡುಗಳನ್ನು ಎಂ ಜಿ ಕೃಷ್ಣಮೂರ್ತಿಯವರು ಅನುವಾದ ಮಾಡಿರೋದು. ಸೊ ಇದೊಂದು ಎಕ್ಸಾಂಪಲ್. ಇದು ಅಂದ್ರೆ ಇಡೀ ಆ ನಲ್ಲ ನಲ್ಲೆಯರ ವಿರಹ ಮತ್ತು ಮುನಿಸನ್ನು ತಣಿಸುವ ಈ ಹಾಡಿನ ಒಳಗಡೆ ಒಂದು ಪ್ರೇಮ ತತ್ವ ಇದೆ, ಕೂಡು ತತ್ವ ಇದೆ, ಶೃಂಗಾರ ತತ್ವ ಇದೆ. ಅದು ದೈಹಿಕವಾಗಿದೆ, ಆದ್ರೆ ಆಳದಲ್ಲಿ ಅದು ಆಧ್ಯಾತ್ಮಿಕವಾಗೂ ಆಗಿದೆ, ಅನುಭಾವಿಕ ಕೂಡ ಆಗಿದೆ. ಇಡೀ ಗೀತಾಂಜಲಿಯಲ್ಲಿರುವ ಪ್ರೇಮ ತತ್ವದ ಹಾಡುಗಳ ಹಿಂದೆ, ರವೀಂದ್ರನಾಥ್ ಅವರು, ಟಾಗೂರ್ ಅವರ ಹಾಡುಗಳ ಹಿಂದೆ ಬೌಲ್ಸ್ ಇದ್ದಾರೆ. ಯಾಕಂದ್ರೆ ಅವರು ಬೌಲ್ಸ್ಗಳ ನಡುವೆ ಬದುಕಿದವರು. ಶಿಲ್ದಾದಲ್ಲಿ, ಈಗಿನ ಬಾಂಗ್ಲಾದೇಶದಲ್ಲಿ ಅವರ ಒಂದು ಎಸ್ಟೇಟ್ ಇತ್ತು, ಅವರ ತೋಟ ಇತ್ತು, ಅಲ್ಲಿ ಅವರು ಇರ್ತಾ ಇದ್ರು. ಅಲ್ಲಿಂದ ಅವರು ಬಾವುಲ್ ಹಾಡುಗಳಿಂದ ತುಂಬಾ ಪ್ರಭಾವಿತರಾದರು. ಹೀಗಾಗಿಯೇ ಸಂಕುಚಿತ ರಾಷ್ಟ್ರೀಯವಾದವನ್ನ ತುಂಬಾ ಟೀಕೆಗೆ ಒಳಪಡಿಸಿದವರು ಟಾಗೂರ್. ಸಂಕುಚಿತ ಅವರನ್ನ ಬಹಳ ಜನ ನೆನ್ಸೋದಿಲ್ಲ, ದಯಮಾಡಿ ಗಮನಿಸಿ. ಯಾಕಂದ್ರೆ ಒಂದು ಪ್ರೇಮ ತತ್ವದಿಂದಲೇ ಅವರು ತಮ್ಮ ವಿಶ್ವಮಾನವ ತತ್ವವನ್ನು ರೂಪಿಸಿದವರು. ಕುವೆಂಪು ಮೇಲೆ ಅವ್ರಿಗೆ ತುಂಬಾ ಪ್ರಭಾವ ಬೀರಿದವರು. ಸೊ ನಮ್ಮ ಆಧುನಿಕ ಕವಿಗಳು ಯಾರ್ಯಾರು, ಅದು ಶಿವಪ್ರಕಾಶ್ ಆಗಿರ್ಬೋದು, ಟಾಗೂರ್ ಆಗಿರ್ಬೋದು, ಯಾರ್ಯಾರು ನಮ್ಮ ಪರಂಪರೆಯಲ್ಲಿರುವ ಈ ಅನುಭಾವಿ ದರ್ಶನಗಳಿಂದ ಪ್ರಭಾವಿತರಾಗಿದ್ದಾರೆ, ಅವರೆಲ್ಲರೂ ದ್ವೇಷದ ತತ್ವಗಳನ್ನ ಪ್ರತಿಪಾದನೆ ಮಾಡಲೇ ಇಲ್ಲ. ಟಾಗೂರ್ಗೆ ಭಾರತ ಅಥವಾ ಇನ್ಯಾವುದೇ ದೇಶಕ್ಕೆ, ಭಾರತದ ಮೇಲೆ ಅವ್ರು ಹಾಡನ್ನು ಬರೆದಿದ್ದಾರೆ, ಜನಗಣಮನ. ಆದ್ರೆ ವಿಶ್ವದ ಬಗೆಗೆ ಅತ್ಯಂತ ಹೆಚ್ಚು ಚಿಂತನೆಯನ್ನು ಮಾಡಿದವರು. ಅವರ ಕಟ್ಟಿದ ಸಂಸ್ಥೆಗಳಲ್ಲಿ ವಿಶ್ವ ಅನ್ನೋ ಶಬ್ದ ಇದೆ. ವಿಶ್ವಕವಿ ರವೀಂದ್ರ, ವಿಶ್ವಮಾನವ ಕಲ್ಪನೆ ಕುವೆಂಪು ಪಡೆದದ್ದೇ ಅಲ್ಲಿಂದ. ಅಕ್ಕಮಹಾದೇವಿ ವಚನಗಳಲ್ಲಿ ಎಷ್ಟೊಂದು ಶೃಂಗಾರದ ಪದ್ಯಗಳಿವೆ. ಎಚ್ಚರೆ ಗರಿದೋರದಂತಿರಬೇಕು, ಬೆಚ್ಚರೆ ಬೆಸುಗೆ ಅರಿಯದಂತಿರಬೇಕು, ಅಪ್ಪಿದರೆ ಅಸ್ಥಿ ನುಗ್ಗು ನುರಿಯಾಗುವಂತಿರಬೇಕು. ಒಂದು ಕೂಡು ತತ್ವವನ್ನ ಶೃಂಗಾರದ ಭಾಷೆಯಲ್ಲಿ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ ಜೊತೆಗಿನ ತನ್ನ ಸಂಘವನ್ನು ಹೇಳ್ತಾ ಇದ್ದಾರೆ. ಆದ್ರೆ ಈ ಲೌಕಿಕ ನೆಲೆಯ ಈ ಶೃಂಗಾರ ತತ್ವದ ಒಳಗಡೆ, ಪ್ರೇಮ ತತ್ವದ ಒಳಗಡೆ ಒಂದು ಅಲೌಕಿಕ ಹುಡುಕಾಟ ಕೂಡ ಇದೆ. ಬಸವಣ್ಣ ಪುರುಷರಾಗಿ ಕೂಡ ತುಂಬಾ ಪ್ರೇಮ ತತ್ವದ ಹಾಡುಗಳನ್ನು ಬರೆದಿದ್ದಾರೆ. ಗಿಳಿಯ ಹಂಜರ ವಿಕ್ಕಿ ಸೊಡರಿಂಗ ಎಣ್ಣೆಯ ನೆರೆದು ಬರವನ್ ಹಾರುತ್ತಿದ್ದೇನೆ ಎಲೆಗವ್ವ, ತಲೆಗೆರೆ ಗಿರುಕೆಂದಡೆ ಹೊರಗನಾಲಿಸು. ಒಬ್ಬ ಪ್ರಿಯತಮೆ ಪ್ರಿಯಕರನಿಗಾಗಿ ಕಾಣುವ ಒಂದು ವಚನ ಇದು. ಗಿಳಿಗೆ ಮಾತು ಕಲಿಸಿದ್ದಾಳೆ, ಆಕೆ ಸ್ವಾಗತ ಮಾಡೋದಕ್ಕೆ ಎಣ್ಣೆಗೆ ಹಾಕಿದ್ದಾಳೆ, ದೀಪಕ್ಕೆ ಕಾಯ್ತಾ ಇದ್ದಾಳೆ. ಬಂದಿಲ್ಲ ಪ್ರಿಯತಮ, ಆ ಶರಣರು ಬಂದಿಲ್ಲ. ಹೇಗೆ ಕಾಯ್ತಾ ಇದ್ದಾಳೆ ಅಂದ್ರೆ, ಹೊರಗೆ ತರಗೆಲೆ ಗಿರುಕೆಂದಡ ಹೊರಗನಾಲಿಸು. ಒಂಚೂರು ಎಲೆ ಗಿರುಕ್ ಅಂತ ಶಬ್ದ ಬಂದ್ರೆ ಓಡೋಗ ಹೊರಗಡೆ ನೋಡೋದು. ಬಹಳ ಚೆನ್ನಾಗಿದೆ ಆ ಪದ್ಯ. ಅಥವಾ ಅರಿಶಿಣದ ನೀರನ್ನು ಮಿಂದು ಮದುಮಗಳಾಗಿ, ಆದ್ರೆ ಪುರುಷನ ಒಲವಿಲ್ಲದಂತಹ ಒಬ್ಬ ಲಲನೆಯ ರೂಪದಲ್ಲಿ ಬಸವಣ್ಣ ತಮ್ಮನ್ನು ಚಿತ್ರಿಸ್ಕೊಳ್ತಾರೆ. ಶರಣರಲ್ಲಿ ಅತ್ಯಂತ ಪ್ರೇಮ ತತ್ವದ ಹಾಡುಗಳನ್ನು ಬರೆದವರು ಗಜೇಶ್ ಮಸನ. ಅವರ ಒಂದು ಲೈನ್ ಅನ್ನು ಹೇಳ್ತಾನೆ, ಒಲಿದವರ ಕೊಲುವಡೆ ಒಲವು ಪ್ರೀತಿ, ಒಲಿದವರ ಕೊಲುವಡೆ ಮಸೆದ ಕೂರಲಗೆ ಏಕವ್ವ. ತುಂಬಾ ಶಾರ್ಪ್ ಮಾಡಿದ ಒಂದು ಕತ್ತಿ ಅಗತ್ಯ ಇಲ್ವಂತೆ. ಮತ್ತೇನು, ಒಲ್ಲೆನೆಂದರೆ ಸಾಲದೆ, ಬೇಡ ನೀನು ಅಂದ್ರೆ ಸ್ವತಃ ಪ್ರಾಣ ಹೋಯ್ತು ಅಂತ. ಇಷ್ಟು ನವಿರಾದ ಕೋಮಲವಾದ ಭಾವನೆಗಳಲ್ಲಿ, ಪ್ರೇಮದ ಒಂದು ಪರಿಭಾಷೆಯಲ್ಲಿ ತಮ್ಮ ಭಕ್ತಿಯನ್ನು, ಅನುಭವವನ್ನು ನಮ್ಮ ಶರಣರು ಹೇಳಿದ್ದಾರೆ. ನಮ್ಮ ತತ್ವಪದಕಾರರಂತೂ ಬಿಡಿ, ನೀವು ತತ್ವಪದಕಾರರಲ್ಲಿ ಪ್ರೇಮದ ಹಾಡುಗಳನ್ನೇ ಸಂಗ್ರಹ ಮಾಡಬಹುದು. ಕೈನೂರು ಕೃಷ್ಣಪ್ಪ ಅಂತ ಮಡಿವಾಳಪ್ಪನವರ ಶಿಷ್ಯರು, ಬ್ರಾಹ್ಮಣ ಹಿನ್ನೆಲೆಯಿಂದ ಬಂದವರು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಮಾಜಿಕವಾದ, ಧಾರ್ಮಿಕವಾದ ಎಲ್ಲ ಕಟ್ಟುಪಾಡುಗಳನ್ನು ಮೀರುವುದೇ ಈ ದಾರ್ಶನಗಳ
ಈ ಸಂತರ ಒಂದು ಲಕ್ಷಣ. ಪ್ರೇಮಿಗಳು ಕೂಡ ಹಾಗೆ ಮೀರ್ತಾರೆ. ಅದನ್ನು ಅನ್ಯ ಕೋಮಿನ ಹುಡುಗ, ಅನ್ಯ ಕೋಮಿನ. ಇದು ನಮ್ಮ ಪತ್ರಿಕೆಗಳು ದುರದೃಷ್ಟವಶಾತ್ ದ್ವೇಷ ಸಿದ್ಧಾಂತದಿಂದ ಪರಿಭಾಷೆಯನ್ನು ರೂಪಿಸ್ಕೊಂಡ್ಬಿಟ್ಟಿವೆ. ಜಗತ್ತಿನಲ್ಲಿ ಜಾತಿ, ಮತ, ಭಾಷೆ ಮತ್ತು ರಾಷ್ಟ್ರದ ಕಲ್ಪನೆಗಳನ್ನು ಮೀರಿ ಹುಟ್ಟುವುದು ಗಂಡು ಹೆಣ್ಣಿನ ಪ್ರೇಮವೇ. ಹಾಗೆ ಜಗತ್ತಿನ ಎಲ್ಲ ಕಡೆ ಸಂಚರಿಸುವುದು ಪ್ರೇಮ ತತ್ವವೇ. ನಮ್ಮ ಆಳ್ವಾರರು ಮೀರಾ ಹಾಡುಗಳಲ್ಲಿ ಕೃಷ್ಣನ ಪ್ರೇಮದ ಆಯಾಮ. ನಮ್ಮ ಜನಪದ ಹಾಡುಗಳಲ್ಲಿ ಕೂಡ ಬೇಕಾದಷ್ಟು ಪ್ರೇಮದ ಹಾಡುಗಳಿವೆ. ಎಲ್ಲ ಜೋಗಪ್ಪ ಅರಮಾನೆ ಅವಳು ಉದ್ದಿನ ಹೊಲ ಬಿಟ್ಟು, ಮುದ್ದಿನ ಮಗು ಬಿಟ್ಟು, ಗಂಡನ್ ಬಿಟ್ಟು ಆ ಜೋಗಿ ಹಿಂದೆ ಹೋಗಿದ್ದಾಳೆ. ಅದೇನು, ಅದೊಂದು ರೂಪಕ, ಅದು ವಾಸ್ತವ ಅಂತ ತಿಳ್ಕೋಬಾರದು. ಆ ಪ್ರೇಮದಲ್ಲಿ ಹುಚ್ಚಾಗಿದ್ದಾಳೆ. ಅವಳಿಗೆ ಗಂಡನು ಮಗು ಎಲ್ಲವನ್ನೂ ಬಿಟ್ಟು. ಕೈನೂರು ಕೃಷ್ಣಪ್ಪನವರ ಪ್ರೇಮ ತತ್ವ ಹಾಡಲ್ಲಿ ಕೂಡ ಅವಳನ್ನು ಮಗುವಿನ ತಾಯಿ ಅವಳನ್ನು ಹೊಸಲು ದಾಟಿಸಿ, ಗಂಡನನ್ನ ಬಿಡಿಸಿ, ತಾಳಿಯನ್ನು ಕಸಿದು ಅವಳನ್ನು ಕರ್ಕೊಂಡು ಹೋಗೋದನ್ನ ಸೆಲೆಬ್ರೇಟ್ ಮಾಡುವ ಹಾಡು. ಇದನ್ನೆಲ್ಲ ನಾವು ರೂಪಕದ ಅರ್ಥಗಳಲ್ಲಿ ತಿಳ್ಕೊಳ್ಬೇಕು. ಸಂಸಾರ ಬಂಧನಗಳನ್ನು ಕಳಚೋದು, ಏನ್ ಕುವೆಂಪು ಹೇಳ್ತಾರಲ್ಲ ಅನಿಕೇತನ ಪದ್ಯದಲ್ಲಿ, ಎಲ್ಲ ಮತದ ಹೊಟ್ಟ ತೋರಿ ನಿರ್ದಿಗಂತವಾಗಿ ಏರಿ ಆಗು 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 ನೀ ಅನಿಕೇತನ. ಈ ಮೀರುವ ತತ್ವ ಏನಿದೆ ಅದು ಎಲ್ಲ ಆಧ್ಯಾತ್ಮಿಕ, ಅನುಭಾವಿಕ ಫಿಲಾಸಫಿಗಳ ಮೂಲ ಲಕ್ಷಣ. ಆ ಮೂಲ ಲಕ್ಷಣಗಳನ್ನು ಮನೆಯನ್ನು ತೊರೆದು, ಗಂಡನನ್ನು ತೊರೆದು, ಸಂಸಾರದ ಚೌಕಟ್ಟನ್ನು ತೊರೆದು ನಲ್ಲನ ಹಿಂದೆ ಹೋಗುವ ಪ್ರಿಯತಮೆಯ ರೂಪಕಗಳಲ್ಲಿ ಜಗತ್ತಿನ ಎಲ್ಲಾ ಸಾಹಿತ್ಯವು, ರಾಧಾಕೃಷ್ಣ ಅಥವಾ ಎಲ್ಲೋ ಜೋಗಪ್ಪ ಅರಮಾನೆ, ಈ ಎಲ್ಲ ಪದ್ಯಗಳಲ್ಲಿ. ಅಲ್ಲಮನ ಸುಪ್ರಸಿದ್ಧ ಪದ್ಯ ತಮ್ಗೆಲ್ಲ ಗೊತ್ತಿದೆ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ. ಅದನ್ನು ಪೂರ್ತಿ ವಿವರಿಸಕ್ಕೆ ಹೋಗುದಿಲ್ಲ. ಆ ಇಡೀ ವಚನದಲ್ಲಿ ಸಂಬಂಧ ಇಲ್ಲದಿರುವ ಎರಡು ಸಂಗತಿಗಳು ಸಂಬಂಧ ಪಡುತ್ತಿವೆ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಮುದ್ರದ ಉಪ್ಪು ಎಲ್ಲಿಗೆ ಎತ್ತಣದಿಂದ ಎತ್ತ ಸಂಬಂಧ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿ, ಒಂದು ಸಸ್ಯ ಜಾತಿ, ಇನ್ನೊಂದು ಪಕ್ಷಿ ಜಾತಿ, ಇನ್ನೊಂದು ಸಮುದ್ರದ ಲವಣ, ಇನ್ನೊಂದು ಬೆಟ್ಟದ ಮೇಲಿನ ನೆಲ್ಲಿಕಾಯಿ. ಆದ್ರೆ ಕೂಡ್ತಾ ಇವೆ, ಉಪ್ಪಿನಕಾಯಿಯಾಗಿ ಕೂಡ್ತಾ ಇವೆ ಹಾಡಾಗಿ. ಅಂದ್ರೆ ಗುರುತತ್ವದಲ್ಲಿ ಹೀಗೆ ಜಾತಿ ಮತಗಳ ಇರೋದೇ ಇಲ್ಲ, ಅಲ್ಲಿ ಪ್ರೇಮ ಮಾತ್ರ ಇಂಪಾರ್ಟೆಂಟ್. ಆ ಇಡೀ ವಚನದಲ್ಲಿ ರಿಪೀಟ್ ಆಗೋ ಶಬ್ದ ಯಾವುದು ಅಂದ್ರೆ ಎತ್ತಣಿಂದ ಎತ್ತ ಸಂಬಂಧವು. ನನಗೂ ಗುರೇಶ್ವರನಿಗೂ ಎತ್ತಣಿಂದ ಎತ್ತ ಸಂಬಂಧ. ಈ ಜಗತ್ತಿನ ಎಲ್ಲ ಸಂತರ ಗುರುಪರಂಪರೆ ನೋಡಿದ್ರೆ ಜಾತಿ ಮತಾತೀತವಾಗೇ ಇದೆ. ಶಿಶುನಾಳರ ಮತ್ತು ಕಳಸದ ಗೋವಿಂದ ಭಟ್ರ ನಾವು ಶಿಷ್ಯತ್ವವನ್ನು ನೋಡಿದ್ದೀವಿ. ಬಿಜಾಪುರದ ಅಮೀನ್ ಉದ್ದೀನ್ ಅಲಾ ಎಂಬ ಚಿಸ್ತಿ ಸೂಫಿ ಸಂತನ ಶಿಷ್ಯರೇ ನಮ್ಮ ಫಕೀರೆಟ್ಟಿ, ಶಿರಹಟ್ಟಿ ಫಕೀರೇಶ್. ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರ ಶಿಷ್ಯ ಕಬೀರ್ದಾಸರು, ಅದೋನಿ ನವಾಬರ ರಾಜ್ಕುಮಾರ್ ಆತ. ಅವರ ಸಮಾಧಿ, ಸಿದ್ಧಾರೂಢರ ಸಮಾಧಿ ಹಿಂದೆ ತೆಂಗಿನ ತೋಟದಲ್ಲಿದೆ. ಆ ಸಮಾಧಿಯ ಸುತ್ತ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಂಬ ಅದ್ವೈತ ವಾಕ್ಯಗಳನ್ನು ಕೆತ್ತಲಾಗಿದೆ. ಈ ಜಗತ್ತಿನ ನೀವು ಮ್ಯೂಸಿಕಲ್ ಹೋದ್ರಂತೂ ನಿಮ್ಗೆ ಯಾರು ಶಿಷ್ಯ, ಯಾವ ಧರ್ಮದವರು, ಗುರು ಯಾವ ಜಾತಿನೂ ಅನ್ನೋದ್ರ ಇದೇ ಇಲ್ಲ. ಅದು ನನ್ನ ಮುಂದೆ ಮತ್ತೆ ಬರ್ತೇನೆ. ಸೊ ಸ್ನೇಹಿತರೆ, ಈ ಮೀರುವ ತತ್ವ ಏನಿದೆ ಬಹಳ ಇಂಟ್ರೆಸ್ಟಿಂಗ್. ಆದ್ರೆ ಕುಸುಮ ಬಾಲೆ ಎಂಬ ಈ ಕಾದಂಬರಿಯಲ್ಲಿ ದೇವನೂರು ಮಹಾದೇವ ಆರಂಭದಲ್ಲಿ ಅಲ್ಲಮನ ಈ ವಚನವನ್ನ ಉಲ್ಲೇಖ ಮಾಡ್ತಾರೆ. ಬಹಳ ಸಾಂಕೇತಿಕವಾಗಿದೆ. ಎತ್ತಣ ಚನ್ನ, ಎತ್ತಣ ಕುಸುಮ ಬಾಲೆ. ಅವ್ರ ಜಾತಿ ಬೇರೆ, ಅವನ್ ದಲಿತ, ಆಕೆ ಸವರ್ಣೀಯ ಜಾತಿಯವಳು. ಆದ್ರೆ ಪ್ರೇಮ ಆಗಿದೆ. ಜಾತಿ ಮತಾತೀತವಾದ ಪ್ರೇಮ ಏನಿದೆ ಅದು ಈ ಜಾತಿ ತತ್ವವನ್ನು ಒಡೆಯುವುದಕ್ಕೆ ಬಹಳ ದೊಡ್ಡ ಒಂದು ಉಲ್ಲಂಘನಾ ತತ್ವ, ಅದು ಮೀರುವ ತತ್ವ ಅನ್ನೋದನ್ನೇ ನಾವೆಲ್ಲ ಹೇಳ್ತಾ ಇದೆ. ಅದಕ್ಕೆ ಅಲ್ಲಮನ ಈ ಗುರುತತ್ವದ ಒಂದು ವಚನವನ್ನು ಬಳಸ್ಕೊಂಡಿದೆ. ಗುರುಖಾದ್ರಿ ಪೀರ ಅಂತ ನಮ್ಮ ರಾಯಚೂರು ಜಿಲ್ಲೆಯ ಸುಪ್ರಸಿದ್ಧ ಸೂಫಿ ಕವಿ, ಕನ್ನಡದಲ್ಲಿ ಬರೆದಂತಹ ಅಪರೂಪದ ಸೂಫಿ ಕವಿ. ಅವರ ಒಂದು ಸಣ್ಣ ಪದ್ಯವನ್ನು ನಾನು ಓದ್ತೇನೆ, ಒಂದು ಸಣ್ಣ ಸಾಲು ಓದ್ತೇನೆ. ಪ್ರೀತಿಯನ್ನು ತಿಳಿ ಭೇದವನ್ನು ಅಳಿ ಅಂತ. ಬಹಳ ಸರಳವಾದ ಪದ್ಯ ಅದು. 19ನೇ ಶತಮಾನದಲ್ಲಿ ಇದ್ದವರು. ಪ್ರೀತಿಯನ್ನು ತಿಳಿ ಭೇದವನ್ನು ಅಳಿ ಮಾನವನಾಗಿ ನೀನು ಉಳಿ. ಇದು ಮಾನವ ಬಂಧುತ್ವ ವೇದಿ, ವಿಶ್ವಮಾನವ ತತ್ವ, ದ ವರ್ಲ್ಡ್ ಮಾನವ ಮತ್ತು ಪ್ರೀತಿ ಬಹಳ ಜೊತೆಯಲ್ಲಿ ಹೋಗುವ ಸಂಗತಿಗಳು. ಅರಿತರೆ ಮೆಟ್ಟಿ ಮರೆತು ನೀ ಕೆಟ್ಟಿ ನಿರುಪಮ ಚಿನ್ಮಯವಾಗಿ ಉಳಿ. ಇಡೀ ಪದ್ಯದಲ್ಲಿ ಹೀಗೆ ಪ್ರೀತಿ 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 ಅನ್ನೋದು ರಿಪೀಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಸಣ್ಣ ಪದ್ಯ, ಬಂದೇ ನವಾಜ್ ನಮ್ಮ ಗುಲ್ಬರ್ಗದ ಸುಪ್ರಸಿದ್ಧ ಸೂಫಿ ಸಂತರು,
ನಮ್ಮ ಹಡಪದವರು ನಮ್ಮ ಬಂದೇ ನವಾಜ್ ಮತ್ತು ಶರಣಬಸವೇಶ್ವರ ಸೀಮೆಯವರು ಅಂತ ಕೇಳಿ ಸಂತೋಷವಾಯಿತು. ಅವರು ಆ ಹಾಡಿನಲ್ಲಿ ಬರೀ ಕಂಠದ ಒಂದು ಶಾರೀರದ ಮಾಧುರ್ಯ ಮಾತ್ರ ಇಲ್ಲ, ಆ ಪರಂಪರೆಯ ಶಕ್ತಿ ಕೂಡ ಇದ್ದ ಹಾಗೆ ಇದೆ. ಯಾಕಂದ್ರೆ ಅವರು ಬಂದೇ ನವಾಜ್ ಸೀಮೆಯವರು. ಬಂದೇ ನವಾಜ್ ಅವರ ಒಂದು ಸಣ್ಣ ಪದ್ಯವನ್ನು ಓದ್ತೇನೆ. ಇದನ್ನ ರಿಯಾಜ್ ಬೋಡೆ ಅವರು ಅನುವಾದ ಮಾಡಿದ್ದಾರೆ. ನಖಶಿಖಾಂತ ಖಂಡಿತ ಚೆಲುವ ಚೆನ್ನಿಗ ನೀನಾಗಿರುವೆ. ಅದು ಚೆಲುವು, ಪ್ರೇಮ, ಈ ಬಗ್ಗೆ ಶಬ್ದಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತದೆ. ನಖಶಿಖಾಂತ ಖಂಡಿತ ಚೆಲುವ ಚೆನ್ನಿಗ ನೀನಾಗಿರುವೆ, ಹೀಗಾಗಿ ನಿನ್ನನ್ನು ಪ್ರೇಮಿಸುವುದು ಅನಿವಾರ್ಯವಾಗಿ. ಯಾಕೆ ನಾನು ಪ್ರೇಮಿಸ್ತಾ ಇದ್ದೀನಿ ಅಂದ್ರೆ ಹೆಲ್ಪ್ಲೆಸ್ ಆಗಿದ್ದೀನಿ, ಯಾಕಂದ್ರೆ ನೀನು ಅಂಥ ಸುಂದರ. ಸಮಸ್ತ ಲೋಕವು ನಿನ್ನ ಕೇಶ ರಾಶಿಯಲ್ಲಿ ಬಂಧಿತ, ಹೇ ಪ್ರೇಮಿಯೇ ಶ್ರೇಷ್ಠತೆಯು ನಿನಗೆ ಶೋಭಿತವಾಗಿದೆ. ಈ ಕೇಶರಾಶಿಗೆ ಇನ್ನೊಂದು ಅರ್ಥನೂ ಇರ್ಬೋದು, ಯಾಕಂದ್ರೆ ಬಂದೇ ನವಾಜ್ಗೆ ಗೇಸುದ ರಾಜ್ ಅಂತ ಇನ್ನೊಂದು ಹೆಸರಿದೆ. ಗೇಸು, ಗೇಸು ಅಂದ್ರೆ ಕೇಶ. ಫಾರ್ಸಿನಲ್ಲಿ ಗೇಸು ಅಂದ್ರೆ ಕೇಶ. ಬಹಳ ಜನಗಳಿಗೆ ಎಂಥ ಒಂದು ವಿದ್ಯಾವಂತರಲ್ಲೂ ಈ ಒಂದು ಅಪಕಲ್ಪನೆಗಳನ್ನು ನೋಡಿದ್ದೇನೆ ನಾನು. ಸಂಸ್ಕೃತಕ್ಕೆ ಅತ್ಯಂತ ಹತ್ತಿರವಾದ ಸೋದರ ಭಾಷೆ ಫಾರ್ಸಿ. ಗೇಸು ಕೇಶ. ದರಾಜ್ನಲ್ಲಿ ದೂರ ಇದೆ. ಉದ್ದನೆಯ ಕೇಶ ಅಂತ ಅವರಿಗೆ ಉದ್ದನೆಯ ಕೂದಲಿತ್ತು, ಜಟೆ ಬಿಟ್ಟಿದ್ರು ಅವರು. ಅದಕ್ಕೆ ಅವರಿಗೆ ಬಂದೇ ನವಾಜ್ ಗೇಸು ದರಾಜ್, ಉದ್ದ ಕೂದಲುಳ್ಳವನು, ಉದ್ದ ಜಟೆ ಉಳ್ಳವರು ಅಂತ. ಸಮಸ್ತ ಲೋಕವು ನಿನ್ನ ಕೇಶ ರಾಶಿಯಲ್ಲಿ ಬಂದಿದೆ, ಇಲ್ಲಿ ಬೇರೆ ಅರ್ಥದಲ್ಲಿ ಅವಳ ಕೇಶವನ್ನು ವರ್ಣನೆ ಮಾಡ್ತಿದ್ದಾರೆ. ಹೇ ಪ್ರೇಮಿಯೇ ಶ್ರೇಷ್ಠತೆ ನಿನಗೆ ಶೋಭಿತವಾಗಿದೆ. ಹೇ ಸ್ನೇಹಿತ, ಒಪ್ಪಿದೆ ನೀ ನುಡಿದ ಈ ಮಾತನು. ಪ್ರೇಮಿಗಳ ಪ್ರೇಮವು ಒಂದು ಅನುಪಮ ಆಭರಣವಾಗಿದೆ. ಮಹಮ್ಮದನ ನೋಟವು ದೇವರ ಹೊರತು ಬೇರೆಡೆ ಎಲ್ಲೂ ಇಲ್ಲ. ಹೀಗೆಂದು ಅವನ ಪ್ರೇಮದ ಆಟ ಲೌಕಿಕ ಎಂದು ಭಾವಿಸಲಾರೆ. ಮಹಮ್ಮದನಿಗೆ ಪ್ರೀತಿ ಪ್ರೇಮವೇ ಸರ್ವಸ್ವ ನಿಸ್ಸಂದೇಹ, ಏಕೆಂದರೆ ಅವನು ನಖಶಿಖಾಂತ ಪ್ರೇಮಿಯಾಗಿರುವುದು ನಿಜವಾಗಿದೆ. ಹೀಗೆ ಈ ಪದ್ಯ ಕಂಟಿನ್ಯೂ ಆಗ್ತದೆ. ಮಹಮ್ಮದ್ ಅಂದ್ರೆ ಪೈಗಂಬರ್ ಹೆಸರು ಹೌದು. ಗೇಸುದ್ ರಾಜ್ಗೆ ಕೂಡ, ಬಂದೇ ನವಾಜ್ಗೆ ಕೂಡ ಮಹಮ್ಮದ್ ಹುಸೇನಿ ಈ ತರದ ಶಬ್ದಗಳಲ್ಲಿ ಹೇಳಲಾಗ್ತದೆ. ಸ್ನೇಹಿತರೆ, ಹೀಗೆ ಇನ್ನೂ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡಬಹುದು. ಬಾಬಾ ಫರೀದ್ ಅವರು ಪಂಜಾಬಿನ ಸೂಫಿ, ಅವರಲ್ಲಿ ಪ್ರೇಮ ಪದ್ಯಗಳಿವೆ. ಅಮೀರ್ ಖುಸ್ರೋ ಇಡೀ ಭಾರತದ ಹಿಂದೂಸ್ತಾನಿ ಸಂಗೀತದ ಮೂಲ ಪಿತಾಮಹ ಎಂದು ಕರೆಯಲಾಗ್ತದೆ. ಅವನ ಒಂದು ಪ್ರೇಮಿಗಳ ಪುತ್ರ ಅವನು. ಅವನ ತಾಯಿ ಒಬ್ಬ ವಿಧವೆ, ಬ್ರಾಹ್ಮಣ ವಿಧವೆ, ದೆಹಲಿಯವಳು. ಅವನ ಅಪ್ಪ ಟರ್ಕಿ ಸರ್ದಾರ, ಟರ್ಕಿ ದೇಶದಿಂದ ಬಂದವನು. ಎರಡು ದೇಶಗಳು, ಎರಡು ಭಿನ್ನ ಸಂಸ್ಕೃತಿಗಳು ಮತ್ತು ಎರಡು ಬೇರೆ ಸಮುದಾಯಗಳೆಲ್ಲ ಮಿಲನದಿಂದ ಹುಟ್ಟಿದವನು. ಬಹಳ ಬಹಳ ಮೀನಿಂಗ್ಫುಲ್ ಆಗಿದೆ ಅವನ ಹುಟ್ಟಿನ ಹಿನ್ನೆಲೆ. ಯಾಕಂದ್ರೆ ಹರಿಓಂ ಎಂಬ ರಚನೆಯನ್ನು ಖುಸ್ರೋ ಮಾಡಿದ್ರು. ಆ ತಾಯಿಯ ಸಂಸ್ಕಾರ, ತಂದೆಯ ಸಂಸ್ಕಾರ ಎರಡನ್ನೂ ಬೆರೆಸಿ ಅವರು ಭಾರತದ ಹಿಂದೂಸ್ತಾನಿ ಮ್ಯೂಸಿಕ್ ಅನ್ನು ಅವರು ರೂಪಿಸಿದ್ರು. ಅವರು ಸಮಾಧಿ, ನಿಜಾಮುದ್ದೀನ್ ಅವರ ಸಮಾಧಿ ದೆಹಲಿಯಲ್ಲಿ ಅದರ ಪಾದದಡಿಯಲ್ಲಿ ಹಿಂದ್ಗಡೆ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಉಮರ್ ಖಯ್ಯಾಮ್, ಇಡೀ ಈ ಸೂಫಿಗಳ ಈ ಸಾಹಿತ್ಯದಲ್ಲಿ ಪ್ರೇಮದ ಬೇರೆ ಬೇರೆ ರೂಪಕಗಳು ಬಂದು ನಮ್ಗೆಲ್ರಿಗೂ ಗೊತ್ತಿರೋಂಗೆ ಉಮರ್ ಖಯ್ಯಾಮ್ನ ಅಥವಾ ಬಹಳಷ್ಟು ಸೂಫಿ ಹಾಡುಗಳಲ್ಲಿ ಪಾನಶಾಲೆ, ಪಾನ ಮತ್ತು ಪಾನವನ್ನ ಸರ್ವ್ ಮಾಡುವ ಸಖಿ, ಇವರು ರೂಪಕಗಳಾಗಿ, ಈ ಮೂರು ರೂಪಕಗಳಾಗಿ ಅವರು ಹಾಡುಗಳನ್ನು ಬರೀತಾರೆ. ಹಫೀಜ್ ಎಂಬ ಒಬ್ಬ ಪ್ರಸಿದ್ಧ ಫಾರ್ಸಿ ಸೂಫಿ ಕವಿಯ ಒಂದು ಮಾತು: ಕಾಬಾಗೂ ಪಡಖಾನೆಗೂ ಅಂತರವನ್ನು ಕಾಣೆ, ಹುಡುಕುವೆನು ಎಡೆಯಲ್ಲೆಲ್ಲೆಲ್ಲ ಅವನಿದ್ದುದ ಕಂಡೆ. ಅವನು ಎಲ್ಲ ಹುಡುಕೋ ಕಡೆ, ಎಲ್ಲ ಕಡೆ ಇದ್ದಾನೆ ದೇವರು. ಯಾಕೆ ಒಂದು ಕಡೆ ಹುಡುಕ್ಬೇಕು ನಾನು ಅಂದ್ರೆ ಪ್ರೇಮ ತತ್ವ ಇದ್ರೆ ನಮ್ಮೊಳಗೂ ಅವನು ಇದ್ದಾನೆ, ನಮ್ಮ ಎದುರುಗಡೆ ಇರೋ ವ್ಯಕ್ತಿನಲ್ಲೂ ಇದ್ದಾನೆ ಹಾಗೆ ಅಂತ. ಹೀಗಾಗಿ ಇಡೀ ಸೂಫಿ ಕವಿಗಳು ಏನ್ ಮಾಡಿದ್ರು, ತಮ್ಮ ತಮ್ಮ ಪರಿಸರದಲ್ಲಿರುವ ಪ್ರೇಮಿಗಳನ್ನೇ ಅವರು ಒಂದು ವಸ್ತುವನ್ನಾಗಿ ಇಟ್ಕೊಂಡು ಹಾಡುಗಳನ್ನು ಬರೆದ್ರು. ರಾಧಾಕೃಷ್ಣ ಅಥವಾ ಹೀರರಾಂಜ, ಪದ್ಮಾವತಿ ಅಂತ ಕಾವ್ಯವನ್ನೇ ಒಬ್ಬ ಸೂಫಿ ಕವಿ ಬರೆದ್ರು. ಮಲಿಕ್ ಮೊಹಮ್ಮದ್ ಜಾಯಿಸಿ ಅಂತ ಮೊಘಲರ ಕಾಲದ ಸೂಫಿ ಕವಿ. ಸೊ ಸ್ನೇಹಿತರೆ, ನನ್ನ ಕೊನೆ ಭಾಗದಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಸೂಫಿ ಕಾವ್ಯದ ಮೇಲೆ, ಸೂಫಿ ದರ್ಶನದ ಮೇಲೆ ಮಾತಾಡೋದು ಅಂದ್ರೆ ಸೂಫಿ ಮ್ಯೂಸಿಕ್ ಅನ್ನು ಬಿಟ್ಟು ಮಾತಾಡಕ್ ಸಾಧ್ಯನೇ ಇಲ್ಲ. ಅಥವಾ ಇವು ನಾಲ್ಕು ಚತುಷ್ಕೂಟ ಇದು: ಮ್ಯೂಸಿಕ್, ಫಿಲಾಸಫಿ, ಲಿಟ್ರೇಚರ್ ಮತ್ತು ಡಾನ್ಸ್. ಸೂಫಿಗಳಲ್ಲಿ ನೀವು ಪ್ರೇಮ ತತ್ವ ಅಂತ ಅನ್ನೋದಾದ್ರೆ ಅದು ದರ್ಶನದಲ್ಲಿದೆ, ಅವರು ಬರೆದಿರುವ ಕಾವ್ಯದಲ್ಲಿದೆ, ಅವರು ಮಾಡುವ ಡಾನ್ಸ್ ನಲ್ಲಿದೆ ಮತ್ತು ಅವರು ಹಾಡುವ ಹಾಡುಗಳಲ್ಲಿ. ನಾಲ್ಕು
3 ಕಲೆಗಳು, ಮ್ಯೂಸಿಕ್, ಡಾನ್ಸ್ ಮತ್ತು ಲಿಟರೇಚರ್ ಮತ್ತು ಒಂದು ಫಿಲಾಸಫಿ ಸೇರಿದ ಒಂದು ಚತುಷ್ಕೂಟ ಇದೆ. ನೀವು ಯಾವ್ದಾದ್ರೂ ಒಂದು ಎಳೆಯನ್ನು ಹಿಡಿದ್ರೆ ಈ 3 ಎಳೆಗಳ ಬಗ್ಗೆ ಮಾತಾಡ್ತೀವಿ. ಈ 4ರಲ್ಲೂ, ಈ ದರ್ಶನದಲ್ಲೂ, ಸಾಹಿತ್ಯದಲ್ಲೂ, ಸಂಗೀತದಲ್ಲೂ ಮತ್ತು ಡಾನ್ಸ್ ನಲ್ಲಿ ಕೂಡ ಮ್ಯೂಸಿಕ್ ಇದೆ. ಭಾರತದಲ್ಲಿ ಸೂಫಿ ಡಾನ್ಸ್ ತುಂಬಾ ಕಡಿಮೆ, ಟರ್ಕಿನಲ್ಲಿ ಅದು ತುಂಬಾ ಫೇಮಸ್ ಆಗಿದೆ. ಅದಕ್ಕೆ ರಕ್ಸ್ ಅಂತ ಕರೀತಾರೆ. ಹೀಗಾಗಿ ಇಡೀ ಭಾರತದ ಪ್ರಸಿದ್ಧ ಸೂಫಿ ದರ್ಗಾಗಳಲ್ಲಿ ಮ್ಯೂಸಿಕ್ ಬಹಳ ಇಂಪಾರ್ಟೆಂಟ್ ಆದ ಒಂದು ರಿಚುವಲ್ ಆಗಿದೆ. ಅಜ್ಮೀರ್ಗೆ ಹೋಗಿ ಯಾವಾಗ ಮ್ಯೂಸಿಕ್ ಇರ್ತದೆ. ನಿಜಾಮುದ್ದೀನ್, ಇಡೀ ರಾಜಸ್ಥಾನದ ಎಲ್ಲ ಮ್ಯೂಸಿಷಿಯನ್ಸ್, ಮೆಹದಿ ಹಸನ್ ಒಳಗೊಂಡಂತೆ, ಮುಖ್ತಾರ್ ಅಲಿ, ರೇಷ್ಮಾ, ಅವ್ರೆಲ್ಲರೂ ಕೂಡ ಅವ್ರಿಗೆ ಬಹಳ ಪ್ರಿಯವಾದ ಜಾಗ ಅಜ್ಮೀರ್, ನಿಜಾಮುದ್ದೀನ್. ನಮ್ಮ ಕರ್ನಾಟಕದಲ್ಲಿ ಗುಲ್ಬರ್ಗ ಇದ್ದಾರೆ. ಇನ್ಫ್ಯಾಕ್ಟ್ ಇವರೆಲ್ಲರೂ ಕೂಡ ಚಿಸ್ತಿ ಸೂಫಿಗಳು. ಸ್ನೇಹಿತರೆ, ಸೂಫಿಗಳ ಮ್ಯೂಸಿಕ್ ಅಲ್ಲಿ 2 ಡೈಮೆನ್ಷನ್ ಇದೆ. ಒಂದು ಕೇವಲ ಸಾಧಕರು ಮಾತ್ರ ಸೇರುವ ಒಂದು ಆಧ್ಯಾತ್ಮಿಕ ಸಂಗೀತ, ಅದಕ್ಕೆ ಸಮಾ ಅಂತ ಕರೀತಾರೆ. ಅದು ಪ್ರತಿ ತಿಂಗಳು ಒಂದು ಸಮಾಖಾನ ಅಂತಲೇ ಇರ್ತದೆ. ಸೂಫಿಗಳ ದರ್ಗಾಗಳಲ್ಲಿ ಸಮಾಖಾನ ಅಂತ ಇರ್ತದೆ. ಸಾಧಕರು ಮಾತ್ರ ಕೂರ್ತಾರೆ. ಎದುರುಗಡೆ ಸೂಫಿ ಗುರು, ಸುತ್ತ ಸಾಧಕರು, ಇನ್ನೊಂದು ದಿಕ್ಕಲ್ಲಿ ಗಾಯಕರು. ಅವರು ಸೂಫಿ ರಚನೆಗಳನ್ನು ಹಾಡ್ತಾರೆ. ಆ ಹಾಡುವಾಗ ಆ ನಡುವೆ ಇರುವ ಸ್ಪೇಸ್ ನಲ್ಲಿ ಕೆಲವರು ಹಾಲ್ ಅಂತ ಮೈ ಮೇಲೆ ಆವೇಶ ಬಂದು ಕುಣಿತಾರೆ. ಸೊ ಅಲ್ಲೊಂದು ಕಾವ್ಯದ, ಸಂಗೀತದ, ದರ್ಶನದ ಮತ್ತು ನೃತ್ಯದ 4 ಆಯಾಮಗಳನ್ನ ನಾವು ಸಮಾಜದಲ್ಲಿ ನೋಡಬಹುದು. ಅದು ಪಬ್ಲಿಕ್ ಅಲ್ಲ. ಅದು ಪಬ್ಲಿಕ್ ಭಾಗ ಬರೋದು ಖವಾಲಿಗಳು, ಅದಕ್ಕೆ ಸ್ವಲ್ಪ ಸಾರ್ವಜನಿಕ ಆಯಾಮ ಇದೆ. ಸೊ ಈ 2 ಸೂಫಿ ಸಂಗೀತದಲ್ಲಿ ಬಹಳ ಮುಖ್ಯ ಆಯಾಮಗಳು. ಸಂಗೀತ ಯಾಕೆ ಎಲ್ಲ ದಾರ್ಶನಿಕ ಪಂಥಗಳು ಬಳಸ್ತವೆ? ಪ್ರೇಮ ಪ್ರತಿಪಾದನೆ ಮಾಡುವ ಜಗತ್ತಿನ ಎಲ್ಲ ದರ್ಶನಗಳು, ಪಂಥಗಳು ಸಂಗೀತವನ್ನು ಯಾಕೆ ಬಳಸ್ತವೆ? ಬಾವುಲ್ಸ್, ವಿತೌಟ್ ಮ್ಯೂಸಿಕ್ ನಾವು ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ತತ್ವಪದಕಾರರನ್ನು ನಾವು ಸಂಗೀತ ಇಲ್ಲದೆ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರದ ಅಭಂಗಗಳನ್ನು ಮಾನ್ಭಾವರು ಮತ್ತು ವಾರ್ಕರಿಗಳು ಸಂಗೀತ ಇಲ್ಲದೆ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ. ಸೊ ಈ ಸಂಗೀತ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸಂಗೀತ ಮನುಷ್ಯನಿಗೆ ತನ್ಮಯಗೊಳಿಸ್ತದೆ. ತನ್ಮಯಗೊಳ್ಳದೆ ಪ್ರೇಮ ಮಾಡಕ್ಕಾಗ, ತನ್ಮಯಗೊಳ್ಳದೆ ಪ್ರೇಮಿಗಳು ಧರ್ಮ ಮತ್ತು ಜಾತಿಯನ್ನು ಮೀರಿ ಹೋಗಕ್ಕಾಗಲ್ಲ. ತನ್ಮಯ, ಟ್ರಾನ್ಸ್ ಅತೀತವಾದ ಒಂದು ಅವಸ್ಥೆಗೆ ನಮ್ಮನ್ನು ದಾಟಿಸುತ್ತೆ ಸಂಗೀತ. ಬುದ್ಧಿ ನಮ್ಮನ್ನು ಎಚ್ಚರದಲ್ಲಿ ಇಟ್ಟರೆ ಸಂಗೀತ ತನ್ಮಯಗೊಳಿಸ್ತದೆ, ಮೈಮರಿಗೊಳಿಸ್ತದೆ. ಹೀಗಾಗಿ ಎಲ್ಲ ಜಗತ್ತಿನ ಪ್ರೇಮ ತತ್ವದ ಹಾಡುಗಳು ಸಂಗೀತವನ್ನು ಅವಲಂಬಿಸ್ತವೆ. ಸಂಗೀತವನ್ನು ಬಿಟ್ಟು ಈ ಸಾಹಿತ್ಯ ಇಲ್ಲವೇ ಇಲ್ಲ. ಇಡೀ ಕರ್ನಾಟಕಕ್ಕೆ ಹಿಂದೂಸ್ತಾನಿ ಮ್ಯೂಸಿಕ್ ಬರೋದಕ್ಕೆ ಒಂದು ಹಿನ್ನೆಲೆ, ಭೂಗಂಧರ್ವ ರೆಹಮತ್ ಖಾನ್ರು ಅವರು ಬಿಜಾಪುರಕ್ಕೆ ಬಂದಿದ್ರು. ಒಂದು ಸರ್ಕಸ್ ನಲ್ಲಿ ಹಾಡ್ತಾ ಇದ್ರು. ಅವರನ್ನ ಕರ್ಕೊಂಡು ಬಂದು ಇಟ್ಕೊಂಡವರು ಸಿದ್ಧಾರೂಢರು ಮತ್ತು ಅವರ ಶಿಷ್ಯ ಕಬೀರ್ ದಾಸರು. ಇವನ್ ಬರೋಡಾದಿಂದ ಸಾಂಗ್ಲಿ ಮತ್ತು ಮೀರಜ್ಗೆ ಬಂದು ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದಂತ ಅಬ್ದುಲ್ ಕರೀಂ ಖಾನ್ರನ್ನ, ಸವಾಯಿ ಗಂಧರ್ವರ ಗುರುಗಳವರು, ಭೀಮ್ಸೇನ್ ಜೋಶಿ ಮತ್ತು ಗಂಗೂಬಾಯಿ ಹಾನ್ಗಲ್ ಅವರ ಗುರುವಿನ ಗುರು ಅಬ್ದುಲ್ ಕರೀಂ ಖಾನ್, ಅವರನ್ನು ಕೂಡ ಅವರ ಕಷ್ಟ ಕಾಲದಲ್ಲಿ ಸಿದ್ಧಾರೂಢ ಮಠ ಆಶ್ರಯ ಕೊಟ್ಟಿದೆ. ಇದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೇನೆ. ಸಿದ್ಧಾರೂಢರು ಅದ್ವೈತಿಗಳು. ಈ ಫಿಲಾಸಫಿನೇ ಮ್ಯೂಸಿಕ್ಕಿಗೆ ಶೆಲ್ಟರ್ ಕೊಡ್ತದೆ. ಈ ಫಿಲಾಸಫಿಗೂ ಮ್ಯೂಸಿಕ್ಕಿಗೂ ಬಹಳ ಹತ್ತಿರದ ಸಂಬಂಧ ಇದೆ. ಸೊ ಹೀಗಾಗಿ ಇಡೀ ಭಾರತದಲ್ಲಿ ಸೂಫಿ ಮ್ಯೂಸಿಕ್ ಹಾಡುವವರು ತಮ್ಮ ಗುರುಗಳು ಯಾರು ಅಂತ ನೋಡ್ಲಿಲ್ಲ, ಶಿಷ್ಯರು ಯಾರು ಅಂತ ನೋಡೋದಿಲ್ಲ, ತಮ್ಮ ಎದುರುಗಡೆ ಇರೋ ಶ್ರೋತೃಗಳು ಯಾರು ಅಂತ ಕೂಡ ನೋಡೋದಿಲ್ಲ. ನಮ್ಗೆ ಗೊತ್ತಿದೆ, ಬಿಸ್ಮಿಲ್ಲಾ ಖಾನ್ ಮತ್ತು ಅಲಾದಿಯಾ ಖಾನ್ ಇಬ್ರು ಟೆಂಪಲ್ ನಲ್ಲಿ ಹಾಡ್ತಾ ಇದ್ದವರು. ಅಲಾದಿಯಾ ಖಾನ್ರು ಕೊಲ್ಹಾಪುರದ ಸಾಹು ಮಹಾರಾಜರ ಆಶ್ರಯದಲ್ಲಿದ್ದವರು ಮತ್ತು ಅಲ್ಲಿನ ಮಾಯಿಯ ಟೆಂಪಲ್ ಅಲ್ಲಿ ಹಾಡ್ತಾ ಇದ್ದವರು. ನೀವು ಜಗತ್ತಿನ ಯಾವುದೇ ಸೂಫಿ ಹಾಡುಗಳನ್ನು ಗಮನಿಸಿ, ಗಾಯಕರನ್ನು ಅವರು ಹಾಡುವ ರಚನೆಗಳು ಚೀಸ್ ಅಂತ ಕರೀತಾರೆ, ಬಂದಿಶ್ ಅಂತ ಕರೀತಾರೆ. ಅದಕ್ಕೆ ಎಲ್ಲ ಧರ್ಮಗಳ ಆಯಾಮ ಇರ್ತದೆ. ಅತ್ಯಂತ ಹೆಚ್ಚು ಸಿಖ್ಖರಲ್ಲಿ ಗಾಯಕರಾಗಿ ಪ್ರಸಿದ್ಧ ಆಗಿರೋರು ನುಸ್ರತ್ ಫತೇ ಅಲಿ ಖಾನ್ ಅವರು. ಯಾಕಂದ್ರೆ ಮೂಲತಃ ಪಂಜಾಬಿಯವರು, ಪಂಜಾಬಿ ಭಾಷೆ ಆಡುವ, ಅತಿ ಹೆಚ್ಚು ಪಂಜಾಬಿಯ ಗುರ್ಬಾಣಿಗಳನ್ನು ಹಾಡ್ತಾರೆ. ಇಡೀ ಸಿಕ್ಕಿಸಂನ ಮ್ಯೂಸಿಕ್ ಇಲ್ಲದೆ ಕಲ್ಪಿಸ್ಕೊಳಕ್ ಆಗುದಿಲ್ಲ. ಮತ್ತು ಸಿಖ್ಖರ ಗುರು ಗ್ರಂಥ ಸಾಹೇಬ್, ದುರದೃಷ್ಟವಶಾತ್ ಗ್ರಂಥ ಸಾಹೇಬ್ನ ಒಂದು ಹೆಸರಿನಲ್ಲಿ ಮೊನ್ನೆ ಒಂದು ವ್ಯಕ್ತಿಯ ಬರ್ಬಾರಿಕ ಹತ್ಯೆ ಕೂಡ ಆಗಿದೆ. ಆದ್ರೆ ಬಹಳ ದುಃಖ ಆಗ್ತದೆ. ಗ್ರಂಥ ಸಾಹೇಬ್ ಎಷ್ಟು ಪವಿತ್ರವಾದ ಒಂದು ಗ್ರಂಥ ಅಂದ್ರೆ ಅದರಲ್ಲಿ ಇರೋದೆಲ್ಲ ಸೂಫಿ ಮ್ಯೂಸಿಕ್. ಅದರಲ್ಲಿ ವಾರ್ಕರಿ ಮತ್ತು ಮಹಾನ್ಭಾವರ ರಚನೆಗಳಿವೆ, ಕಬೀರ್ನ ಹಾಡುಗಳಿವೆ, ಸೂಫಿ ಹಾಡುಗಳಿವೆ, ಪರ್ಟಿಕ್ಯುಲರ್ಲಿ ಬಾಬಾ ಫರೀದರ, ಬುಲ್ಲೆ ಶಾಹರ ಹಾಡುಗಳಿವೆ. ಹೀಗಾಗಿ ಅಂತ ಒಂದು ಸಮ್ಮಿಶ್ರವಾದ ಪ್ರೇಮ ತತ್ವವುಳ್ಳ ಈ ಧರ್ಮದ ಗ್ರಂಥಕ್ಕೆ ಅಪವಿತ್ರ ಅಂತ ಹೇಳಿ ಇನ್ಯಾರನ್ನು ಕೊಲ್ಲೋದಿದ್ದೀರ, ಅದು ಬಹಳ ದೊಡ್ಡ ದುರಂತ ಅಂತ ನನ್ಗೆ ಅನಿಸ್ತದೆ. ಸೊ
ನುಸ್ರತ್ ಫತೆ ಅಲಿ ಖಾನ್ ಆಯ್ತು, ಅಥವಾ ಪಾಕಿಸ್ತಾನದಲ್ಲಿ ಇದ್ದ ಮೂಲತಃ ರಾಜಸ್ಥಾನದವರು, ಅಲ್ಲಿಗೆ ವಲಸೆ ಹೋದ್ರು ವಿಭಜನೆ ಆದ್ಮೇಲೆ. ಅವರೆಲ್ಲರೂ ಕೂಡ ಹಾಡ್ತಾ ಇರೋದು, ಗುರುದ್ವಾರಗಳಲ್ಲಿ ಕೂಡ ಹಾಡ್ತಾರೆ, ಚರ್ಚ್ಗಳಲ್ಲಿ ಕೂಡ ಹಾಡ್ತಾರೆ. ಮುಖ್ತಾರ್ ಅಲಿ ಹೇಳಿದ್ರು ಚರ್ಚ್ಗಳಲ್ಲಿ ಕೂಡ ನಾನು ಹಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ಮುಖ್ತಾರ್ ಅಲಿ ಎನ್ನುವ ಗಾಯಕರು ಕರ್ನಾಟಕಕ್ಕೆ ಮತ್ತೆ ಮತ್ತೆ ಬರ್ತಿರ್ತಾರೆ. ಮಾನವ ಬಂಧುತ್ವ ವೇದಿಕೆಯ ಸಂಘಟಕರಲ್ಲಿ ಒಂದು ವಿನಂತಿ ಅಂದ್ರೆ, ನನ್ನಂತಹ ಭಾಷಣಕಾರನ ಕರೆಯೋ ಬದಲು ಮುಖ್ತಾರ್ ಅಲಿನ ಕರೆಸ್ಬೇಕು. ಅವ್ರು ಶುರು ಮಾಡೋದೇ ಹರಿ ಓಂ ಎಂಬ ಅಮೀರ್ ಖುಸ್ರೋ ಹಾಡುಗಳಿಂದ. ಆಮೇಲೆ ಕಬೀರ್ನ ಹಾಡ್ತಾರೆ, ಆಮೇಲೆ ಬೇರೆ ಬೇರೆ ಹಾಡುಗಳಿಗೆ ಅವರು ಹೋಗ್ತಾರೆ. ಸೊ ನೀವು ಪಾಕಿಸ್ತಾನದ ಬಹಳ ದೊಡ್ಡ ಗಾಯಕರನ್ನ ನಾವು ಗಮನಿಸಿದ್ರೆ, ಅವರು ಎಲ್ಲ ಬಗೆಯ ಎಲ್ಲ ರಚನೆಗಳನ್ನು, ಎಲ್ಲ ದೈವಗಳ ಹಾಡುಗಳನ್ನ ಅವರು ಹಾಡೋದನ್ನ ನಾವು ಗಮನಿಸಬಹುದು. ನಾನು ಹೇಳ್ತಾ ಇದ್ದೆ, ಬಾವುಲ್ ಕೃಷ್ಣನ ಮೇಲಿನ ಹಾಡುಗಳನ್ನು ರಚನೆ ಮಾಡಿದ್ದು ಸೂಫಿ ಲಾಲುನ್ ಫಕೀರ್ ಅಂತ. ಸೊ ಜಸ್ರಾಜ್ ಅವರು, ಪಂಡಿತ ಜಸ್ರಾಜ್ ಅವರ ದಯಮಾಡಿ 2 ಹಾಡುಗಳನ್ನು ಗಮನಿಸ್ಬೇಕು ಅಂತ ನಾನು ಕೇಳ್ತೇನೆ. ಒಂದು ಅಲ್ಲಾಹು ಅಲ್ಲಾಹು ಮತ್ತು ಓಂ ಅಲ್ಲಾಹು ಮೇರು ಅಲ್ಲಾ ಮೆಹರ್ಬಾನ್ ಎಂಬ ಒಂದು ಬಂದಿಶ್. ಆ ಬಂದಿಶ್ ಅಲ್ಲಾ ಮೆಹರ್ಬಾನ್ ಅಂತ ಆರಂಭ ಆಗಿ ಎಂಡ್ ಆಗೋದು ಉಪನಿಷತ್ತಿನ ಶ್ಲೋಕಗಳಿಂದ. ನಮ್ಮ ಮ್ಯೂಸಿಷಿಯನ್ಸ್ ಬಹಳ ಕೇರ್ಫುಲ್ ಆಗಿ ಭಾರತದಂತಹ ಧರ್ಮದ ಹೆಸರಿನಲ್ಲಿ ವಿಭಜಿತವಾಗಿರೋ ಸಮಾಜದಲ್ಲಿ ಇದ್ದು ಈ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಏನಂದ್ರೆ, ಬೇರೆ ಬೇರೆ ಧರ್ಮದ ಅನುಭವಗಳನ್ನು ಕೂಡಿಸಿ ಹಾಡೋದು ಉದ್ದೇಶಪೂರ್ವಕವಾಗಿ. ಇದನ್ನ ದಾರಾಶಿಕು ಕೂಡ ಮಾಡಿದ್ರು. ದಾರಾಶಿಕು ಒಬ್ಬ ಸೂಫಿ ಸರ್ಮದ್ನ ಶಿಷ್ಯ. ಅವರು ಮೊಘಲರ ರಾಜಕುಮಾರ, ಚಕ್ರವರ್ತಿ ಆಗ್ಬೇಕಾಗಿದ್ದವನು. ಆದ್ರೆ ಅವನು ಇಡೀ ಜೀವನ ಕಳೆದದ್ದು ಉಪನಿಷತ್ತು ಮತ್ತು ಖುರಾನಿನ ಅಥವಾ ಸೂಫಿಗಳ ಮೂಲಭೂತ ತತ್ವಗಳನ್ನು ಒಂದೇ ಎಂದು ಪ್ರತಿಪಾದನೆ ಮಾಡೋದ್ರಲ್ಲಿ. ಆ ಪುಸ್ತಕದ ಹೆಸರು ಮಜ್ಮೌಲ್ ಬಹರೈನ್, 2 ಸಾಗರಗಳ ಸಂಗಮ. ಸಂಗಮ ಅನ್ನೋದೇ ಒಂದು ಪ್ರೇಮ ತತ್ವ. ಸೊ ಸ್ನೇಹಿತರೆ, ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ ಆ ಹಾಡುಗಳು, ಪ್ರೀತಿಯ ಹಾಡುಗಳು. ರೇಷ್ಮಾ ಅವರ ಒಂದು ಹಾಡಿದೆ, ಅದು ಹರೀಂದರ್ ಸಿಂಗ್ ಎಂಬ ಸಿಖ್ ಕವಿ ಬರೆದ ಹಾಡು. ಓ ಗೋರಿ ಮೈ ಜಾಣ ಪರದೇಶ್ ಅಂತ. ನಾನು ಪರದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಆ ಪ್ರಿಯತಮ ಹೇಳ್ತಾನೆ. ನೀನ್ ಹೋಗ್ಬೇಡ, ನೀನ್ ಹೋದ್ರೆ ನಾನು ವಿರಹದಲ್ಲಿ ನಾನು ಸತ್ತೋಗ್ತೀನಿ ಅಂತ ಅವಳು ಬೇಡ್ತಾಳೆ. ಆ ಹಾಡು ಶಿವರಂಜನಿ ರಾಗದಲ್ಲಿದೆ. ರೇಷ್ಮಾ ಹಾಡು ಬಹಳ ಪ್ರಸಿದ್ಧವಾದ ಹಾಡು, ಅದನ್ನು ನೀವು ನೋಡ್ಬೋದು. ಅಂದ್ರೆ ಸಿಖ್ ಬರೆದ ಹಾಡು ಶಿವರಂಜನಿ ರಾಗದಲ್ಲಿದೆ, ಹಾಡ್ತಾ ಇರೋಳು ರೇಷ್ಮಾ, ಮತ್ತು ಅದು ಸೂಫಿ ತತ್ವದಲ್ಲಿದೆ. ಫರೀದ್ ಖವಾಲ್ ಎನ್ನುವಂತಹ ಸುಪ್ರಸಿದ್ಧ ಗಾಯಕ ಪಾಕಿಸ್ತಾನದಲ್ಲಿ, ಕರಾಚಿಯವರು. ಅವರು ಕಬೀರ್ ಭಜನ್ ಅನ್ನು ಹಾಡೋದಕ್ಕೆ ಪ್ರಸಿದ್ಧರು. ಅವರ ಕನ್ಹಯ್ಯ ಆವೋ ಎಂಬ ಹಾಡನ್ನು ಕೇಳ್ಬೇಕು. ಕನ್ಹಯ್ಯ ಒನ್ಸ್ ಅಗೇನ್ ರಾಧಾಕೃಷ್ಣರ ಪ್ರೇಮದ ಹಾಡು, ಕನ್ಹಯ್ಯನ್ನು ಕರೆಯೋ ಹಾಡು. ಒಬ್ಬ ತಾನು ಮುಸ್ಲಿಂ ಅಂತ ಭಾವಸೆ ಇಲ್ಲ ಅವರು, ಒಬ್ಬ ಸೂಫಿ ಕವಿ. ಅವರು ಸೂಫಿ ಹಾಡುಗಾರ ಫರೀದ್ ಖವಾಲ್ ಅಂತ. ಬರೀ ಹಾಡುಗಾರ ಅಲ್ಲ, ಪ್ರೊಫೆಷನಲ್ ಹಾಡುಗಾರ ಅಲ್ಲ, ಅವರು ನಿಜವಾಗ್ಲೂ ಅನುಭವಿ ಅನ್ನೋದು ಅವ್ರ ಹಾಡುಗಳನ್ನು ಕೇಳಿದಾಗ ನಮ್ಗೆ ಗೊತ್ತಾಗ್ತದೆ. ಸೊ ಸ್ನೇಹಿತರೆ, ನೀವು ಯಾವುದೇ ಸೂಫಿ ಗಾಯಕರು ನೋಡಿದ್ರೆ ಆ ಹಾಡಿನ ಬಂದಿಶ್ ಏನಿದೆ, ರಚನೆ ಏನಿದೆ, ಅದರಲ್ಲಿ ಯಾವ ದೇವರ, ಯಾವ ಧರ್ಮದ ವಸ್ತು ಇದೆ ಅಂತ ಗಮನಿಸೋದೇ ಇಲ್ಲ. ಒಂಥರದಲ್ಲಿ ಸೂಫಿ ಗಾಯಕರು ಹಾಡುವ ಹಾಡುಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಅವನು ಸಂಗ್ರಹ ಮಾಡಿದ್ರೆ ಅವು ಪ್ರೇಮ ಗೀತೆಗಳ ಒಂದು ಸಂಕಲನ. ನುಸ್ರತ್ ಫತೆ ಅಲಿ ಅವರ ಸುಪ್ರಸಿದ್ಧ ಹಾಡೇನಿದೆ, ಮೇರೆ ರಶ್ಕೆ ಖಮರ್ ತೂನೆ ಪಹಲಿ ನಜರ್ ಜಬ್ ನಜರ್ ಸೆ ಮಿಲಾಯಿ ಮಜಾ ಆ ಗಯ, ಅಥವಾ ಅವ್ರು ಯಾವುದೇ ಹಾಡು ತಗೊಳ್ಳಿ ಅದು ಪ್ರೇಮ ಗೀತೆಯೇ ಆಗಿರ್ತದೆ. ಸೊ ಸ್ನೇಹಿತರೆ, ಸೂಫಿ ದರ್ಶನ, ಸೂಫಿ ಸಾಹಿತ್ಯ, ಸೂಫಿ ಸಂಗೀತ ಮತ್ತು ಸೂಫಿ ನೃತ್ಯ, ಈ ಇಡೀ 4 ಚತುಷ್ಕೋಟದಲ್ಲಿರೋದು ಪ್ರೇಮ ತತ್ವ. ಇದು ಬಾಂಗ್ಲಾದೇಶ, ಭಾರತ, ಟರ್ಕಿ ಮತ್ತು ಪಾಕಿಸ್ತಾನ, ಇದರಲ್ಲಿ ಹೆಚ್ಚು ಈ ಹಾಡುಗಳಿವೆ, ಈ ಸಂಗೀತ ಇದೆ, ಈ ದರ್ಶನ ಹೆಚ್ಚು ಪ್ರಚಲಿತವಾಗಿದೆ. ಬಹುಶಃ ಜಾತಿ ಧರ್ಮಗಳಲ್ಲಿ ಹೆಚ್ಚು ಒಡೆದೋಗಿರೋ ಸಮಾಜಗಳಲ್ಲೇ ಹೆಚ್ಚು ಅನುಭವಿ ಪಂಥಗಳು, ಪ್ರೇಮ ತತ್ವಗಳು, ಪ್ರೇಮದ ಸಿದ್ಧಾಂತಗಳು, ಸಂಗೀತ ಹುಟ್ಟುತ್ತದೋ ಏನೋ ಅಂತ ನನ್ಗನ್ನಿಸ್ತದೆ. ಪ್ರೇಮವನ್ನು ಪ್ರತಿಪಾದನೆ ಮಾಡುವುದು ಎಷ್ಟು ಇಂಪಾರ್ಟೆಂಟೋ, ಪ್ರೇಮಕ್ಕೆ ಅಡ್ಡಿಯಾಗಿರುವ, ಮನುಷ್ಯ ಸಂಬಂಧಕ್ಕೆ ಅಡ್ಡಿಯಾಗಿರುವ, ಮಾನವ ಬಂಧುತ್ವಕ್ಕೆ ಅಡ್ಡಿಯಾಗಿರುವ ತತ್ವಗಳನ್ನು ನಿರಾಕರಿಸುವುದಕ್ಕಾಗಿ ಕೂಡ ನಾವು ಅದಕ್ಕೆ ಅದೊಂದು ಆಯಾಮ ಇದೆ. ಬರೀ ಪ್ರೇಮ ತತ್ವವನ್ನು ಹಾಡೋದಲ್ಲ, ಅದಕ್ಕೆ ಹಲವು ಉಲ್ಲಂಘನೆಯ ಆಯಾಮ ಇದೆ. ಇದನ್ನ ನಾನು ಸೀಮೋಲ್ಲಂಘನೆಯ ಆಯಾಮ ಅಂತ ಕರಿತೇನೆ. ಅಂದ್ರೆ ಜಾತಿಗಳ ಆಚೆ ಹೋಗುವುದು. ರವಿದಾಸ್ ಚಮ್ಮಾರ ಆಗಿದ್ರು, ಅವರ ಶಿಷ್ಯರು, ಅವರ ಗುರುಗಳು ಎಲ್ಲರೂ ಬೇರೆ ಬೇರೆ ಜಾತಿಯವರು. ಕಬೀರ್ ಗುರುಗಳು ಬೇರೆ ಜಾತಿಯವರು, ಶಿಷ್ಯರು ಬೇರೆ ಜಾತಿಯವರು.
ಧರ್ಮಗಳಾಚೆ ಗುರು ಶಿಷ್ಯತ್ವ ಇರ್ತದೆ, ಪ್ರೇಮ ಕೂಡ ಇರ್ತದೆ. ಜಾತಿಗಳಾಚೆ ಗುರು ಶಿಷ್ಯತ್ವ ಇರ್ತದೆ, ಸೂಫಿಗಳಲ್ಲಿ, ಸಂತರಲ್ಲಿ, ಪ್ರೇಮಿಗಳಲ್ಲಿ ಕೂಡ ಇರ್ತದೆ. ಭಾಷೆಗಳಾಚೆ ಬಹುತೇಕ ಸೂಫಿ ಹಾಡುಗಾರರು 4-5 ಭಾಷೆಗಳಲ್ಲಿ ಹಾಡ್ತಾರೆ. ನುಸ್ರತ್ ಫತೇ ಅಲಿ ಖಾನ್ ಪಂಜಾಬಿ, ಉರ್ದು, ಪುಷ್ಟು ಮತ್ತು ಪಾರ್ಸಿಲಿ ಹಾಡ್ತಾರೆ. ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಅಥವಾ ಅಲ್ಲಿ ಗಮನಿಸಿದ್ರೆ ನುಸ್ರತ್ ಫತೇ ಅಲಿ ಖಾನ್ ಹಾಡುಗಳ ಕೆಳಗಡೆ ಸಾವಿರಾರು ಕಾಮೆಂಟ್ಸ್ ಇವೆ ಅದರಲ್ಲಿ, ಅಥವಾ ರಫಿ ಮತ್ತು ಲತಾ ಹಾಡುಗಳ ಕೆಳಗಡೆ ಸಾವಿರಾರು ಕಾಮೆಂಟ್ಸ್ ಇವೆ. ರಫಿ, ಲತಾ ಮತ್ತು ಕಿಶೋರ್ ಪಾಕಿಸ್ತಾನದಲ್ಲಿ ಅತ್ಯಂತ ಜನಪ್ರಿಯರು. ಈ ದೇಶಗಳ ವಿಭಜನೆ ನಮಗೆ ಆಗಿ 50-60 ವರ್ಷ ಆಗಿದೆ. ಒಂದೇ ಪರಂಪರೆಗೆ, ಒಂದೇ ಭೂಖಂಡಕ್ಕೆ ಸೇರಿದವ್ರು ನಾವು. ನಮ್ಮ ಕಲ್ಚರಲ್ ಆದ ಆಸಕ್ತಿಗಳು, ಪ್ರಭುತ್ವ ಮತ್ತು ಸೈನಿಕ ದ್ವೇಷಗಳ ಆಚೆ ಜನತೆ ಮತ್ತು ಪಂಥಗಳು, ಗಾಯಕರು, ನಟರು, ದೇಶವನ್ನು ಬೆಸೆಯುವ ತಂತುಗಳವರು. ಅವುಗಳ ಮೂಲಕ ದೇಶಗಳನ್ನು ನಾವು ನೋಡಕ್ ಶುರು ಮಾಡಿದ್ರೆ ಅದ್ರಲ್ಲಿ ಬಹಳ ಜನ ಬರೆದಿದ್ದಾರೆ, ನಾನು ಭಾರತದಲ್ಲಿ ಹುಟ್ಟಿದವನು, ಹಿಂದುವಾಗಿ ಬೆಳೆದವನು. ಆದ್ರೆ ನುಸ್ರತ್ ಫತೇ ಅಲಿ ಖಾನ್ ಅವರು, ಮೆಹದಿ ಹಸನ್ ಅವರು, ಅಥವಾ ರೇಷ್ಮಾ ಅವರು, ಅಬಿದಾ ಪರ್ವೀನ್ ಅವರು ಹಾಡ್ತಿರೋ ಹಾಡುಗಳು ಕೇಳ್ತಿದ್ರೆ ನನ್ನ ದೈವಿಕ ಅನುಭವ ಆಗ್ತಾ ಇದೆ. ಅತ್ತ ಕಡೆಯಿಂದ ರಫಿ, ಕಿಶೋರ್ ಅಥವಾ ಪಂಡಿತ್ ಜಸರಾಜ್, ಭೀಮ್ಸೇನ್ ಜೋಶಿ ಹಾಡುಗಳಿಗೆ ಅದೇ ಬಗೆಯ ಪ್ರತಿಕ್ರಿಯೆಗಳು. ಸಂಗೀತವು ಧರ್ಮಗಳ ಆಚೆ, ರಾಷ್ಟ್ರದ ಗಡಿಗಳ ಆಚೆ, ಜಾತಿಗಳ ಆಚೆ, ಭಾಷೆಗಳ ಆಚೆ ಮನುಷ್ಯರನ್ನ ಹೇಗೆ ಬೆಸೀತಾ ಇದೆ ಆಧುನಿಕ ಕಾಲದಲ್ಲಿ ಅನ್ನೋದಕ್ಕೆ ಈ ಫೇಸ್ಬುಕ್ ಅಥವಾ ಯೂಟ್ಯೂಬ್ಗಳ ಕೆಳಗಡೆ ಬಂದಿರೋ ಪ್ರತಿಕ್ರಿಯೆಗಳನ್ನ ಗಮನಿಸ್ಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಮತ್ತೆ ನಾನು ಹೇಳೋದಾದ್ರೆ, ನಮ್ಮ ಎದುರುಗಡೆ ಜಾತಿವಾದ ಇದೆ, ಭಾಷಾ ಮೂಲಭೂತವಾದ ಇದೆ, ಧರ್ಮಾಂಧತೆಗಳಿವೆ, ಸಂಕುಚಿತ ರಾಷ್ಟ್ರೀಯವಾದ ಇದೆ, ಪುರೋಹಿತಶಾಹಿ ಇದೆ, ಒಣಪಾಂಡಿತ್ಯ ಇದೆ, ಶುಷ್ಕ ಆಚರಣಾ ಧರ್ಮ ಇದೆ, ಕೆಟ್ಟ ಪ್ರಭುತ್ವಗಳಿವೆ. ಇವುಗಳನ್ನೇ ಸೂಫಿಗಳು ವಿರೋಧ ಮಾಡಿದ್ರು. ಅವರ ಇಡೀ ಹಾಡುಗಳಲ್ಲಿ ಪ್ರೇಮ ತತ್ವ ಮಾತ್ರ ಇಲ್ಲ, ಜಾತಿ, ಭಾಷೆ, ಧರ್ಮ, ರಾಷ್ಟ್ರವಾದ, ಒಣಪಾಂಡಿತ್ಯ, ಪ್ರಭುತ್ವ ಇವುಗಳು ಒಡ್ಡುವ, ಕಟ್ಟುವ ಬೇಲಿಗಳ ಆಚೆ ಸೀಮೋಲ್ಲಂಘನೆ ಮಾಡಿ ಮನುಷ್ಯತ್ವವನ್ನು ಹುಡುಕಾಡಬೇಕು ಅನ್ನೋದೇ ಅವುಗಳ ಮೂಲ ತತ್ವ. ಇವುಗಳನ್ನ ರಿಜೆಕ್ಟ್ ಮಾಡಿಯೇ ಅವು ಆ ಪ್ರೇಮ ತತ್ವವನ್ನು ಅವು ಪ್ರತಿಪಾದನೆ ಮಾಡ್ತವೆ. ಹೆಚ್ಚು ಸಮಯ ಇಲ್ಲ. ನಮ್ಮ ಕರ್ನಾಟಕದ ಹೆಮ್ಮೆಯ ದೊರೆ 2ನೇ ಇಬ್ರಾಹಿಂ ಕಿತಾಬಿನ ಔರಸ್ ಎಂಬ ಪುಸ್ತಕ ಬರೆದವರು. ಸರಸ್ವತಿ ಪ್ರಾರ್ಥನೆಯಿಂದ ಪದ್ಯ ಶುರುವಾಗುತ್ತೆ. ತಮ್ಮನ್ನು ಬಂದೇ ನವಾಜ್ನ ಶಿಷ್ಯ ಎಂದು ಕರೆದುಕೊಳ್ಳುವಂತಹ ಆ ಸುಲ್ತಾನ ಇಡೀ ಪ್ರೇಮ ಪದ್ಯಗಳನ್ನು ರಚನೆ ಮಾಡಿದ್ರು. ಸಂಗೀತದ ಒಂದು ನಗರವನ್ನೇ ಕಟ್ಟಿದ್ರು. ನವರಸ್ಪುರ ಅಂತ ಈಗಲೂ ಇದೆ. ನವರಸ್ ಉತ್ಸವ ಕೂಡ ಆಗ್ತದೆ. ದಾರ ಶುಕುಥರ ಅವರು ಕೂಡ ಪ್ರಭುತ್ವದ ಹಿನ್ನೆಲೆಯಿಂದ ಬಂದರೂ ಕೂಡ ಪ್ರೇಮ ತತ್ವವನ್ನ, ಅನುಭವವನ್ನ, ಸಂಗೀತವನ್ನ ಅನುಸಂಧಾನ ಮಾಡಿದ್ರು. ಪಂಡಿತ್ ತಾರಾನಾಥರು, ರಾಜೀವ್ ತಾರಾನಾಥರ ಗುರುಗಳು, ರಾಯಚೂರು ಹತ್ರ ತುಂಗಭದ್ರಾ ನದಿ ದಂಡೆಯಲ್ಲಿ ಅವರ ಒಂದು ಆಶ್ರಮ ಇತ್ತು. ಅದ್ರ ಹೆಸರು ಪ್ರೇಮಾಯತನ. ಆ ಪತ್ರಿಕೆ ಏನು ಹೊರಡಿಸ್ತಾ ಇದ್ರು ಅದ್ರ ಹೆಸರು ಪ್ರೇಮ. ಆ ಪತ್ರಿಕೆ ಹೆಸರು ಪ್ರೇಮ. ಅವರೊಬ್ಬ ವೈದ್ಯರಾಗಿದ್ರು, ಅವರೊಬ್ಬ ಮ್ಯೂಸಿಷಿಯನ್ ಆಗಿದ್ರು, ಅವರೊಬ್ಬ ಯೋಗಿ ಆಗಿದ್ರು, ಅವರೊಬ್ಬ ಚಿಂತಕ ಆಗಿದ್ರು. ಬಹಳ ಕರ್ನಾಟಕ ಕಂಡ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಅದು. ನನ್ನ ಪ್ರಕಾರ ಸೂಫಿ ವ್ಯಕ್ತಿತ್ವ ಅಂತ ಕರಿಬಹುದು. ಆ ಸೂಫಿ ವ್ಯಕ್ತಿತ್ವ ಅವರ ಮಗನಾದ ರಾಜೀವ್ ತಾರಾನಾಥ್ ಹತ್ರ ಕೂಡ ಇದೆ. ಸ್ನೇಹಿತರೆ, ಈ ಬಗೆಯ ಈ ಸಂಗೀತಗಾರರಲ್ಲಿ ಕೇವಲ ಹಾಡಿಕೆಯಲ್ಲಿ ಮಾತ್ರ ಪ್ರೇಮ ತತ್ವದ ಪ್ರತಿಪಾದನೆ ಇರೋದಿಲ್ಲ. ಅದನ್ನು ಮೀರಿ ಅವರು ವೈಯಕ್ತಿಕವಾಗಿ ಪ್ರಾಕ್ಟೀಸ್ ಕೂಡ ಮಾಡ್ತಿರ್ತಾರೆ. ಅವರ ಬಹುತೇಕ ಈ ಹಾಡುಗಾರರ ಕುಟುಂಬಗಳನ್ನು ನೋಡಿದ್ರೆ ಅವ್ರು ಧರ್ಮಾತೀತ ಮತ್ತು ಜಾತ್ಯತೀತ ಕೂಡ ಆಗಿರೋದನ್ನು ನಾವು ಗಮನಿಸಬಹುದು. ಸೂಫಿಸಮ್ ಅನ್ನ ತಾಲಿಬಾನ್ ವ್ಯವಸ್ಥಿತವಾಗಿ ಯಾಕೆ ನಾಶ ಮಾಡ್ತಿದೆ ಅಂತ ಈಗ ನಮ್ಗೆ ಗೊತ್ತಾಗ್ತಿದೆ. ಯಾಕಂದ್ರೆ ಸೂಫಿಸಂನಲ್ಲಿರೋ ಪ್ರೇಮ ತತ್ವ ಜನಾಂಗದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ರಾಷ್ಟ್ರದ ಹೆಸರಿನಲ್ಲಿ ಜನರನ್ನು ವಿಭಜಿಸುವುದನ್ನು ಒಪ್ಪುವುದಿಲ್ಲ. ಹಾಗೆ ಒಪ್ಪದ ತತ್ವಗಳನ್ನು ನಾಶ ಮಾಡದೆ ಈ ಸಂಕುಚಿತ ತತ್ವದ ಆಧಾರದಲ್ಲಿ ರಾಷ್ಟ್ರ ಕಟ್ಟೋಕ್ಕೂ ಆಗಲ್ಲ. ಅದರಿಂದ ಇದು ನಿಜವಾದ ಮುಖಾಮುಖಿ ಇದು. ಅದರಿಂದ ಇಲ್ಲಿ ಮಾನವ ಬಂಧುತ್ವದ ಎಲ್ಲ ಗೆಳೆಯರು ಯಾರು ಪ್ರೇಮ ತತ್ವದ ಮೇಲೆ, ಮನುಷ್ಯತ್ವದ ಆಧಾರದ ಮೇಲೆ, ಸಮಾನತೆ ಮತ್ತು ಸಹೋದರತೆ ಆಧಾರದಲ್ಲಿ ಸಮಾಜ ಕಟ್ಟಬೇಕು ಅಂತ ಬಯಸ್ತಿದ್ದೀವಿ, ರಾಷ್ಟ್ರ ಕಟ್ಟಬೇಕು ಅಂತ ಬಯಸ್ತಿದ್ದೀವಿ, ಅವರೆಲ್ಲರೂ ಕೂಡ ಪರಂಪರೆಯಲ್ಲಿರುವ ಈ ಔಷಧಿಯನ್ನ, ಮದ್ದನ್ನು, ನಮ್ಮ ವರ್ತಮಾನದ ಅನೇಕ ಕಾಯಿಲೆಗಳಿಗೆ ಸಿಗುವ ಮದ್ದನ್ನು ಹುಡುಕ್ಬೇಕು ಅಂತ ಹೇಳಿ ನಾನು ಭಾವಿಸಿ 2 ಪುಸ್ತಕಗಳನ್ನು ತಮ್ಮ ಗಮನಕ್ಕೆ ತರ್ತೇನೆ. ಒಂದು ಮಸು ಕೃಷ್ಣಮೂರ್ತಿಯವರ ಪುಸ್ತಕ ಸೂಫಿ ಪ್ರೇಮ ದರ್ಶನ, ಇನ್ನೊಂದು ಸೂಫಿ ಪ್ರೇಮ ಕಾವ್ಯ. ಈ ಪುಸ್ತಕಗಳನ್ನು ತಾವು ಗಮನಿಸಬಹುದು. ಇತ್ತೀಚೆಗೆ ಬಂದ ಈ ನಿರಹಂ ಎಂಬ ಈ ಸೂಫಿ ದರ್ಶನ
ಕಾವ್ಯದ ಪುಸ್ತಕವನ್ನು ಕೂಡ ಗಮನಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಲ್ಪ ಸಮಯ ಜಾಸ್ತಿ ತಗೊಂಡಿದ್ದೇನೆ, ಕ್ಷಮಿಸ್ಬೇಕು. ನಮಸ್ಕಾರ. ಧನ್ಯವಾದಗಳು ಸರ್.